ನಾವು ಈ ಪ್ರಪಂಚದಲ್ಲಿ ಬದುಕುವಾಗ ಯಾಕೆ ಬದುಕ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲದೆ ಇದ್ದರೆ ನಮ್ಮ ಜೀವನ ಹಾಳಾಗೋಗುತ್ತೆ. ಇಫ್ ಐ ಡು ನಾಟ್ ನೋ ವೈ ಐ ಆಮ್ ಲಿವಿಂಗ್ ಆನ್ ದಿಸ್ ಅರ್ತ್, ಐ ವಿಲ್ ಸ್ಪಾಯಿಲ್ ಮೈ ಲೈಫ್ ಆ್ಯಂಡ್ ಐ ವಿಲ್ ಸ್ಪಾಯಿಲ್ ಅದರ್ಸ್ ಲೈಫ್ ಆಲ್ಸೋ. ಇವತ್ತೆಷ್ಟೋ ಜನರ ಜೀವನ ಆ ರೀತಿಯಲ್ಲಿ ಹಾಳಾಗೋಗಿದೆ. ಹಾಳಾಗೋಗೋದು ಅಂದರೆ ಯಾವ ರೀತಿಯಲ್ಲಿ ಅಂದರೆ, ದೇವರಿಂದ ದೂರವಾಗಿ, ದೇವರ ಸಂಬಂಧ ಇಲ್ಲದೆ, ಕುಡುಕುತನ, ವ್ಯಭಿಚಾರ, ಅದೇ ರೀತಿಯಲ್ಲಿ ಟೆನ್ಷನ್, ಆತ್ಮಹತ್ಯೆ, ಡಿವೋರ್ಸ್, ಈ ರೀತಿಯಲ್ಲಿ ಎಷ್ಟೋ ಜನರ ಜೀವನಗಳು ಹಾಳಾಗಿ ಹೋಗ್ತಾನೇ ಇದೆ. ಕ್ರೈಸ್ತ ಕುಟುಂಬಗಳು, ಕ್ರೈಸ್ತರ ಜೀವಿತಗಳು ನೋಡುವಾಗ ತುಂಬ ದುಃಖ ಆಗುತ್ತೆ. ಕುಟುಂಬಗಳಲ್ಲಿ ಯೂತ್ಸ್, ಯೌವನಸ್ಥರು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂದರೆ, ತಂದೆ ತಾಯಿ ಮಾತನ್ನು ಕೇಳ್ತಾ ಇಲ್ಲ, ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಬದುಕ್ತಾ ಇದ್ದಾರೆ. ಯಾಕೆ ಅವರಿಗೆ ವಿದ್ಯಾಭ್ಯಾಸ ಇಲ್ವಾ? ಇದೆ, ಒಳ್ಳೆಯ ಎಜುಕೇಷನ್ ಇದೆ, ಪೇರೆಂಟ್ಸ್ ಇದ್ದಾರೆ, ಎಲ್ಲ ಇದೆ. ಆದರೂ ಕೂಡ ಅವರು ಅನೇಕ ರೀತಿಯಲ್ಲಿ ಈ ಒಂದು ಪೋರ್ನೋಗ್ರಫಿಗೆ ಅಡಿಕ್ಟ್ ಆಗಿದ್ದಾರೆ. ಎಷ್ಟೋ ಜನ ಅಶ್ಲೀಲವಾದ ಈ ಮೂವಿಗಳನ್ನು ನೋಡುವಂಥದ್ದು, ಅದೇ ರೀತಿಯಲ್ಲಿ ಅನೈತಿಕ ಈ ಲಿವಿಂಗ್ ಟುಗೆದರ್, ಗಂಡು ಹೆಣ್ಣು ಒಟ್ಟಿಗೆ ಬದುಕುವಂಥದ್ದು, ವಿವಾಹ ಆಗದೇ ಒಟ್ಟಿಗೆ ಇರುವಂಥದ್ದು, ತುಂಬ ಮಾದಕ ಪದಾರ್ಥಗಳಿಗೆ ಅಡಿಕ್ಟ್ ಆಗುವಂಥದ್ದು, ಬದುಕಲಿಕ್ಕೆ ಆಸೆ ಇಲ್ಲ, ಆತ್ಮಹತ್ಯೆ ಚಿಂತೆ, ಪರ್ಪಸ್ ಇಲ್ಲ. ಕಾರಣ ಏನು ಅಂದರೆ, ಯಾಕೆ ನಾನು ಇದೀನಿ ಪ್ರಪಂಚದಲ್ಲಿ ಅನ್ನೋ ಒಂದು ಸತ್ಯದ ಅರಿವು ಗೊತ್ತಿಲ್ಲ, ಟ್ರೂತ್ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ, ನಾವು ಯಾಕೆ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ಹಾಗಾದರೆ ಯಾಕೆ ನಾನು ಇದ್ದೀನಿ ಈ ಭೂಮಿಯಲ್ಲಿ, ವಾಟ್ ಈಸ್ ದ ಪರ್ಪಸ್, ದ ಟ್ರೂ ಪರ್ಪಸ್ ಆಫ್ ಮೈ ಲೈಫ್, ಅದು ನಮಗೆ ಗೊತ್ತಾದರೆ ಮಾತ್ರ ನಮ್ಮ ಜೀವನ ಅಂತಕ್ಕಂಥದ್ದು ನಿಜವಾಗಲೂ ಜೀವನ ಆಗೋದು. ಇಲ್ಲ ಅಂದರೆ ನಮ್ಮ ಜೀವನ ಅನ್ನೋದು ಒಂದು ರೀತಿ ಮರಣದ ಥರ ಇರುತ್ತೆ. ಮರಣದ ಥರ ಅಂದರೆ ಒಂದು ಸಂತೋಷ ಇಲ್ಲ, ಒಂದು ಉತ್ಸಾಹ ಇಲ್ಲ, ಎಲ್ಲರ ಮೇಲೂ ಬೇಸರ, ದುಃಖ, ನಿರಾಸೆ, ಟೆನ್ಷನ್. ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಬೈಬಲ್ ಓದ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಒಳಗಡೆ ಏನು ಸಮಾಧಾನ ಇಲ್ಲ, ಒಳಗಡೆ ಒಂದು ಜಾಯ್ ಇಲ್ಲ. ಕಾರಣ ಇಷ್ಟೇ, ವಿ ಡು ನಾಟ್ ನೋ ದ ಪರ್ಪಸ್. ನಮ್ಮ ಜೀವನದ ನಿಜವಾದ ಪರ್ಪಸ್ ಏನು ಅನ್ನೋದು, ನಿಜವಾದ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋದರಿಂದ. ಹಾಗಾದರೆ ನಮ್ಮ ಜೀವನದ ನಿಜವಾದ ಉದ್ದೇಶ ಏನು ಅಂತ ನಾವು ಹೇಗೆ ಕಂಡುಕೊಳ್ಳೋದು? ಯಾರು ಹೇಳ್ಕೊಡ್ತಾರೆ? ಎಲ್ಲಿಂದ ತಿಳ್ಕೊಳ್ಳೋದು? ನಮ್ಮ ಜೀವನದ ನಿಜವಾದ ಪರ್ಪಸ್, ವಾಟ್ ಈಸ್ ದ ಟ್ರೂ ಪರ್ಪಸ್ ಆಫ್ ಮೈ ಲೈಫ್? ನನ್ನ ಜೀವನದ ನಿಜವಾದ ಉದ್ದೇಶ ಏನು? ಯಾಕೆ ನಾನು ಬದುಕಿದ್ದೀನಿ ಅಥವಾ ಯಾಕೆ ಬದುಕಬೇಕು? ಇದನ್ನು ನಮಗೆ ಯಾರು ಹೇಳ್ಕೊಡ್ತಾರೆ ಕೇಳಿದರೆ, ಈ ಭೂಮಿಗೆ ನಮ್ಮನ್ನು ಕರ್ಕೊಂಡು ಬಂದವ್ರಿಗೆ ಮಾತ್ರನೇ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಈ ಭೂಮಿಗೆ ನನ್ನನ್ನು ಕರ್ಕೊಂಡು ಬಂದಿದ್ದು ನನ್ನ ಅಪ್ಪ ಅಮ್ಮ ಅಲ್ಲ, ಅವರ ಮುಖಾಂತರ ನನ್ನಲ್ಲಿ ಕರ್ಕೊಂಡು ಬಂದವರು ಸೃಷ್ಟಿಕರ್ತನಾದ ದೇವರು. ನನ್ನನ್ನು ಸೃಷ್ಟಿ ಮಾಡಿದಂತಹ ದೇವರು, ಕ್ರಿಯೇಟರ್, ಗಾಡ್ ಕ್ರಿಯೇಟೆಡ್ ಮೀ, ಗಾಡ್ ಬ್ರಾಟ್ ಮೀ ಟು ದಿಸ್ ವರ್ಲ್ಡ್. ಗಾಡ್ ಯೂಸ್ಡ್ ಪೀಪಲ್, ಮೈ ಪೇರೆಂಟ್ಸ್, ತಂದೆ ತಾಯಿಗಳ ಮುಖಾಂತರವಾಗಿ ಈ ಭೂಮಿಗೆ ನನ್ನನ್ನು ಕರ್ಕೊಂಡು ಬಂದಿದ್ದು ನಾನಾಗಿ ಬರಲಿಲ್ಲ, ನಾನಾಗಂತೂ ಬರಲಿಲ್ಲ. ವಾಲಂಟಿಯರ್ ಆಗಿ ನಾನು ಇಷ್ಟಪಟ್ಟು ನಾನು ಈ ಭೂಮಿಗೆ ಬರಬೇಕು, ನಾನು ಇಂಥ ಊರಲ್ಲಿ ಬದುಕಬೇಕು, ಈ ರೀತಿ ಲ್ಯಾಂಗ್ವೇಜ್ ಮಾತಾಡಬೇಕು, ಇವರು ನನ್ನ ಅಪ್ಪ ಅಮ್ಮ ಆಗಬೇಕು, ಇದು ಯಾವುದು ನಾನು ಇಷ್ಟಪಟ್ಟು ಬಂದಿದ್ದಲ್ಲ. ದೇವರು ನನ್ನನ್ನು ಕರ್ಕೊಂಡು ಬಂದರು, ದೇವರು ನನ್ನನ್ನು ಸೃಷ್ಟಿ ಮಾಡಿದರು. ಹಾಗಾದರೆ ನಾನು ಈ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು, ಯಾತಕ್ಕಾಗಿ ಬದುಕಬೇಕು ಅಂತ ಯಾವ ಮನುಷ್ಯನಿಗೂ ಸರಿಯಾಗಿ ಗೊತ್ತಿಲ್ಲ. ಹೇಳ್ಬೋದು, ನೀನು ಡಾಕ್ಟ್ರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ನೀನು ಅದಾಗಬೇಕು, ನೀನು ಇದಾಗಬೇಕು, ನೀನು ಬಿಸ್ನೆಸ್ ಮ್ಯಾನ್ ಆಗಬೇಕು, ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು ಅಂತೆಲ್ಲ ಹೇಳ್ಬೋದು, ಗೈಡ್ ಮಾಡ್ಬೋದು. ಆದರೆ ನಿಜವಾಗ್ಲೂ ವಾಟ್ ಈಸ್ ದ ಟ್ರೂ ಪರ್ಪಸ್, ರಿಯಲ್ ಪರ್ಪಸ್ ಏನು ಜೀವನದ್ದು ಅನ್ನೋದು ಒಬ್ಬರಿಗೆ ಮಾತ್ರನೇ ಹೇಳಲಿಕ್ಕಾಗತ್ತೆ. ಓನ್ಲಿ ಒನ್ ಪರ್ಸನ್ ಕ್ಯಾನ್ ಸೇ ದಟ್. ಅದು ಯಾರಿಗೆ ಹೇಳ್ಬೋದು ಅಂದರೆ ದೇವರಿಗೆ ಮಾತ್ರ ಹೇಳ್ಬೋದು. ಹಾಗಾದರೆ ಅದನ್ನು ನಾನು ಹೇಗೆ ಕಂಡುಕೊಳ್ಳೋದು? ಒಂದು ಕಾಮನ್ ಆಗಿ ಎಲ್ರಿಗೂ ಸೇರಿ ನಾವು ತಗೊಳ್ಳೋಣ, ನಮ್ಮ ಜೀವನದ ಉದ್ದೇಶ ಏನು ಅಂತ ಬೈಬಲ್ ನಮಗೆ ಹೇಳುತ್ತೆ. ಉಪದೇಶಕ, ಎಕ್ಲೇಸಿಯಾಸ್ಟಿಸ್ ಅಂತ ಒಂದು ಪುಸ್ತಕ ಇದೆ, ಉಪದೇಶಕನ ಪುಸ್ತಕದಲ್ಲಿ ಅಧ್ಯಾಯ 12 ವಾಕ್ಯ 13, ಉಪದೇಶಕ
ಎಕ್ಲೇಸಿಯಾಸ್ಟಿಸ್. ಉಪದೇಶಕ. ಆಫ್ಟರ್ ಪ್ರೋವರ್ಬ್ಸ್, ಸಾಮ್ಸ್, ಪ್ರೋವರ್ಬ್ಸ್, ದೆನ್ ಎಕ್ಲೇಸಿಯಾಸ್ಟಿಸ್. ಉಪದೇಶಕ ಅಧ್ಯಾಯ 12, ಲಾಸ್ಟ್ ಚಾಪ್ಟರ್ ಆಫ್ ದ್ಯಾಟ್ ಬುಕ್. ಸಿಗ್ತಾ? ಚಾಪ್ಟರ್ 12 ವರ್ಸ್ 13. ವಿಷಯ ಮುಗಿಯಿತು. ವಿಷಯ ಮುಗೀತು. ಎಲ್ಲ ಹೇಳಿ ಆಯ್ತು, ಏನು ಹೇಳಲಿಕ್ಕಿಲ್ಲ. ವಿಷಯ ಮುಗೀತು. ಎಲ್ಲವನ್ನೂ ಕೇಳಿ ಆಯಿತು. ದೇವರಿಗೆ ಭಯಪಟ್ಟು ಅವರ ಆಜ್ಞೆಗಳನ್ನು ಕೈಗೊಳ್ಳು. ಇದೇ ಪ್ರತಿಯೊಬ್ಬ ಮಾನವನ ಕರ್ತವ್ಯ. ಇದು ಯಾವುದೋ ಒಬ್ಬರು ಕರಿಸ್ಮ್ಯಾಟಿಕ್ ಬ್ರದರ್ ಬಂದು ಹೇಳಿದ ಮಾತಲ್ಲ. ಇದು ಯಾವುದೋ ಚರ್ಚಲ್ಲಿ ಹೇಳಿದ ಸರ್ಮನ್ ಅಲ್ಲ. ಇದು ಯಾವುದೋ ಕಣ್ಣು ಮುಚ್ಕೊಂಡು ಈ ಪ್ರವಾದಿಗಳು ಹೇಳಿದ ಥರ ಹೇಳೋದಲ್ಲ. ಇದು ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಇರುವಂಥ ವಾಕ್ಯ. ಕೊಂಕಣಿಯಲ್ಲಿ ಯಾರಾದರೂ ಓಪನ್ ಮಾಡಿದ್ದಿದ್ರೆ ಬೈಬಲ್ ನೀವು ಬೇಕಾದರೆ ಓದಿ, ತೊಂದರೆ ಇಲ್ಲ. ಉಪದೇಶಕ ಎಕ್ಲೇಸಿಯಾಸ್ಟಿಸ್. ಉಪದೇಶಕ ಏನು ಹೇಳ್ತಾರೆ? 12ನೇ ಅಧ್ಯಾಯ 13ನೇ ವಾಕ್ಯ. ಕೊಂಕಣಿಲಿ ಸಿಗ್ತಾ? अध्याय 12 वाक्य आधी. हां, निमाने ये उतार तेव्हा बियॉन सला आणि सगळं त्याची आज्ञा पाळ. हे हर एक मनुष्याचे कर्तव्य. हां, कित्या साक अष्टे साक हर एक मनुष्य का कर्तव्य. हां, ಏನು ಪ್ರತಿಯೊಬ್ಬ ಮಾನವನ, ಹರ್ ಏಕ್. ನಾಟ್ ಕ್ರಿಶ್ಚಿಯನ್ಸ್, ನಾಟ್ ಕ್ಯಾಥಲಿಕ್ಸ್, ನಾಟ್ ಪ್ರಾಟೆಸ್ಟೆಂಟ್ಸ್, ನಾಟ್ ಪೆಂಟಿಕೋಸ್ಟಲ್ಸ್, ನಾಟ್ ಕರಿಸ್ಮ್ಯಾಟಿಕ್ಸ್. ಹರ್ ಏಕ್. ಎಲ್ಲ ಮನುಷ್ಯನದು, ಎಲ್ಲ ಮನುಷ್ಯನ ಕರ್ತವ್ಯ ಒಂದೇ. ಯಾಕೆಂದರೆ ದೇವ್ರಿಗೆ ಜಾತಿ ಇಲ್ಲ. ಜಾತಿ ಮಾಡ್ಕೊಂಡಿದ್ದು ಯಾರು? ಜಾತಿ ಮಾಡ್ಕೊಂಡು ಸಮಾಧಾನವಾಗಿದ್ದೀವ, ಕುಸ್ತಿ ಆಡ್ತಾಯಿದ್ದೀವ. ಡಿನಾಮಿನೇಷನ್ ಮಾಡ್ಕೊಂಡಿದ್ದು ಯಾರು? ಮಾಡ್ಕೊಂಡು ಖುಷಿಯಾಗಿದ್ದೀವ, ಕುಸ್ತಿ ಆಡ್ತಾಯಿದ್ದೀವ. ಜಾತಿ ಮಧ್ಯೆ ಕುಸ್ತಿ ಆಡ್ತೀವಿ, ಡಿನಾಮಿನೇಷನ್ ಮಧ್ಯೆ ಕುಸ್ತಿ ಆಡ್ತೀವಿ. ಮತ್ತು ಎಲ್ಲರೂ ಕ್ರಿಶ್ಚಿಯನ್ನೇ. ನಮಗೆ ನಾವು ಫೂಲ್ಸ್ ಅಂತ ಅನಿಸ್ತಾ ಇಲ್ವಾ? ಮೂರ್ಖತನ ಅಂತ ಅನಿಸ್ತಾ ಇಲ್ವಾ? ಈಗ ಒಡ ಹುಟ್ಟಿದವರು ಒಂದೇ ಕುಟುಂಬದಲ್ಲಿ 4 ಜನ ಅಣ್ಣ ತಮ್ಮಂದಿರಿದ್ದಾರೆ. ಅಪ್ಪ ಎಲ್ರಿಗೂ ಇವರೇ ಅಪ್ಪ, ಒಬ್ಬನೇ ಅಪ್ಪ. ಮಕ್ಕಳು ಹೊಡೆದಾಡ್ತಾ ಇದ್ದಾರೆ ಅಪ್ಪನ ಹೆಸರಲ್ಲಿ. ಒಂದು ರೀತಿ ನಾಚಿಕೆಗೇಡಲ್ವ ಅದು? ನಾಚಿಕೆ ಅಲ್ವಾ? ನಿಮ್ಗೇನು ಅನಿಸುತ್ತೆ? ನಿಮಗೆ ನಾಚಿಕೆ ಆಗಬೇಕಾದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮಕ್ಕಳು ಹೊಡೆದಾಡಬೇಕು. ಆವಾಗ ನಿಮ್ಗೇನು ಅನಿಸುತ್ತೆ? ನಾಚಿಕೆ ಆಗುತ್ತೆ. ಇವತ್ತು ನಾವು ಡಿನಾಮಿನೇಷನ್ ಹೆಸರಲ್ಲಿ, ಪ್ರೇಯರ್ ಗ್ರೂಪ್ ಹೆಸರಲ್ಲಿ, ಮಿನಿಸ್ಟ್ರಿಗಳ ಹೆಸರಲ್ಲಿ ನಾವು ಹೊಡೆದಾಡ್ತೀವಿ. ಕ್ರೈಸ್ತರು, ಅನ್ಯ ಧರ್ಮದವರು ಬೇರೆ ಧರ್ಮದ ವಿಷಯದಲ್ಲಿ ಓಕೆ, ನಾವು ಬೇರೆ ಜಾತಿ, ನೀವು ಬೇರೆ ಜಾತಿ ಅಂತ ಹೊಡೆದಾಡಿದ್ರೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡೋಣ, ಅದು ಕೊಡಬಾರ್ದು, ಕೊಡೋಣ. ಬಟ್ ಕ್ರೈಸ್ತರಾದ ನಾವೇ ಅಲ್ವಾ? ಸೊ ನಾಚಿಕೆಗೇಡು. ಯಾಕೆ ಆ ರೀತಿಯಲ್ಲಿ ಅಂದರೆ, ವಿ ಡು ನಾಟ್ ನೋ ದ ಟ್ರೂ ಪರ್ಪಸ್ ಆಫ್ ಅವರ್ ಲೈಫ್. ವಿ ಡು ನಾಟ್ ನೋ ವೈ ವಿ ಆರ್ ಕ್ರಿಶ್ಚಿಯನ್ಸ್. ನಮ್ಮ ಜೀವನದ ನಿಜವಾದ ಉದ್ದೇಶನೂ ಗೊತ್ತಿಲ್ಲ. ನಾವು ಯಾಕೆ ಕ್ರಿಶ್ಚಿಯನ್ ಆಗಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಇದು ಗೊತ್ತಾದರೆ ಖಂಡಿತವಾಗಲೂ ನಾವು ಎಲ್ಲರ ಜೊತೆಗೂ ಸೌಹಾರ್ದತೆಯಿಂದ ಇರ್ತೀವಿ, ಸಮಾಧಾನದಿಂದ ಇರ್ತೀವಿ, ನೆಮ್ಮದಿಯಾಗೂ ಬದುಕಲಿಕ್ಕಾಗುತ್ತೆ. ಅದರಿಂದನೇ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ ಏನಂತ? ಪ್ರತಿಯೊಬ್ಬ ಮಾನವನ ಮುಖ್ಯ ಕರ್ತವ್ಯ ಅಥವಾ ಪ್ರತಿದಿನದ ಕರ್ತವ್ಯ ಏನು ಕೇಳಿದರೆ, ಯಾರಿಗೆ? ದೇವರಿಗೆ ಭಯಪಟ್ಟು ಅವರ ಆಜ್ಞೆಗಳನ್ನು ಕೈಗೊಳ್ಳು. ದೇವರಿಗೆ ಭಯಪಟ್ಟು ಅವರ ಆಜ್ಞೆಗಳನ್ನು ಕೈಗೊಳ್ಳು. ಒಂದು ಸರಿ ಎಲ್ಲರೂ ಹೇಳೋಣ. ದೇವರಿಗೆ ಭಯಪಟ್ಟು ಅವರ ಆಜ್ಞೆಗಳನ್ನು ಕೈಗೊಳ್ಳಬೇಕು. ಇದೇ ನನ್ನ ಕರ್ತವ್ಯ. ನಮ್ಮ ಕರ್ತವ್ಯ ಏನು? ದೇವರಿಗೆ ಭಯಪಟ್ಟು ಅವರ ಆಜ್ಞೆಗಳನ್ನು ಕೈಗೊಳ್ಳು. ಅಷ್ಟು ಮಾಡಿದರೆ ನಮಗೆ ಏನು ಸಿಗುತ್ತೆ ಅಂತ ಯಾರಾದರೂ ಕೇಳೋದಾದರೆ 100% ಗ್ಯಾರಂಟಿ ನಿಮಗೆ ದೇವರ ಜ್ಞಾನ ಸಿಗುತ್ತೆ. ಏನು ಸಿಗುತ್ತೆ? ದೇವರ ಜ್ಞಾನ ಸಿಗುತ್ತೆ. ಆದರೆ ಹಿಂದಿನ ಒಂದು ಪುಸ್ತಕದಲ್ಲಿ ನಾವು ನೋಡುವಾಗ
ಪ್ರೋವಬ್ಸ್ ಜ್ಞಾನೋಕ್ತಿ 1:7, ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 1 ವಾಕ್ಯ 7 ಏನು ಹೇಳುತ್ತೆ? ದೇವರಿಗೆ ಭಯಪಟ್ಟು ಅವರ ಆಜ್ಞೆಗಳನ್ನು ಕೈಗೊಳ್ಳು. ಈಗ ದೇವರಿಗೆ ಭಯಪಟ್ಟು ನಾವು ಬದುಕಿದರೆ, ಫಿಯರ್ ಆಫ್ ದ ಲಾರ್ಡ್, ದೈವ ಭಯದಲ್ಲಿ ನಾವು ಬದುಕಿದರೆ ನಮಗೆ ಲಾಭ ಏನು ಕೇಳಿದ್ರೆ ನಮಗೆ ಏನು ಸಿಗುತ್ತೆ? हां ಸರ್ವೇಶ್ವರನಲ್ಲಿ ಭಯಭಕ್ತಿಯೇ ಜ್ಞಾನಕ್ಕೆ ಮೂಲ. ಫಿಯರ್ ಆಫ್ ದ ಲಾರ್ಡ್ ಈಸ್ ದ ಬಿಗಿನಿಂಗ್ ಆಫ್ ದ ನಾಲೆಡ್ಜ್ ಆರ್ ದ ವಿಸ್ಡಮ್. ಫಿಯರ್ ಆಫ್ ದ ಲಾರ್ಡ್ ನೋಡಿ, ಡೀಟೇಲ್ ಆಗಿ ಈಗ ಹೇಳಲಿಕ್ಕೆ ಟೈಮ್ ಇಲ್ಲ, ಆದರೆ ಇಷ್ಟಂತೂ ಹೇಳ್ತೀನಿ, ಎರಡು ರೀತಿಯ ನಾಲೆಡ್ಜ್ ಇದೆ. ಎರಡು ರೀತಿಯ ನಾಲೆಡ್ಜ್ ಇದೆ. ಒಂದು ಲೋಕದಿಂದ ಬರುವಂಥ ನಾಲೆಡ್ಜ್, ಅಕಾಡೆಮಿಕ್ ನಾಲೆಡ್ಜ್ ಅಂತ ಹೇಳ್ಬೋದು, ಅಥವಾ ಲೋಕದ ಜ್ಞಾನ, ಲೋಕದಿಂದ ಬರುವ ಜ್ಞಾನ. ಯೂನಿವರ್ಸಿಟಿಯಿಂದ ಸಿಗ್ಬೋದು, ಜೀವನದಲ್ಲಿ ಮನುಷ್ಯರಿಂದ ಸಿಗ್ಬೋದು, ಬೇರೆ ಬೇರೆ ಅಲ್ಲಿ ಇಲ್ಲಿ ಕೇಳಿ ಅನುಭವಿಸಿ ನಮಗೆ ಸಿಗುವಂಥ ಒಂದು ಜ್ಞಾನ ಇದೆ. ಕಾಮನ್ ಆಗಿ ಎಲ್ಲರಿಗೂ ಆ ಜ್ಞಾನ ಇದೆ. ಆದರೆ ಆ ಜ್ಞಾನದಿಂದ ನಮಗೆ ದೇವರನ್ನ ಮೆಚ್ಚಿಸೋಕ್ಕಾಗಲ್ಲ. ವಿ ಕೆನಾಟ್ ಪ್ಲೀಸ್ ಗಾಡ್ ವಿತ್ ಅವರ್ ಹ್ಯೂಮನ್ ವಿಸ್ಡಮ್, ನ್ಯಾಚುರಲ್ ನಾಲೆಡ್ಜ್. ನಮಗೇನು ಸ್ವಾಭಾವಿಕವಾದ ಜ್ಞಾನ ಇದೆಯೋ ಇವತ್ತು, ಅಲ್ಲಿ ಇಲ್ಲಿ ಓದಿ ತಿಳ್ಕೊಂಡು ಅನುಭವಿಸಿ ನಮಗೆ ಜ್ಞಾನ ಬರುತ್ತೆ. ಮನುಷ್ಯ ಬೆಳೀತಾ ಬೆಳೀತಾ ಜ್ಞಾನ ಬರುತ್ತೆ. ಬರುತ್ತೋ ಇಲ್ವೋ? ಬರುತ್ತೆ. ಆ ಜ್ಞಾನದಿಂದ ದೇವ್ರನ್ನ ಮೆಚ್ಚೋಕ್ಕಾಗಲ್ಲ. ವಿ ಕೆನಾಟ್ ಪ್ಲೀಸ್ ಗಾಡ್, ಬಟ್ ವಿ ಕ್ಯಾನ್ ಪ್ಲೀಸ್ ಪೀಪಲ್. ಜನರನ್ನ ಮೆಚ್ಚಿಸ್ಬೋದು. ಜನರನ್ನ ಮೆಚ್ಚಿ ಏನು ಪ್ರಯೋಜನ ಇಲ್ಲ, ಆಯಿತಾ? ಜನರನ್ನ ಮೆಚ್ಚಿ 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 ಲಾಸ್ಟಿಗೆ ನಾವು ಸತ್ತೋಗ್ಬೇಕು ಅನ್ಸುತ್ತೆ ಅಷ್ಟೇ. ಯಾಕೆಂದರೆ ನೀವೆಷ್ಟೇ ಮೆಚ್ಚಿಸಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಯಾರಿಗೂ. ಇವತ್ತು ಎಷ್ಟೋ ಗಂಡ ಹೆಂಡತಿ ಸಂಬಂಧ ಬ್ರೇಕ್ ಆಗಲಿಕ್ಕೆ ಕಾರಣ ಏನು ಗೊತ್ತಾ? ಇದೇ ಪ್ರಾಬ್ಲಮ್. ಗಂಡ ಹೆಂಡ್ತಿನ ಮೆಚ್ಚಿಸ್ಲಿಕ್ಕೆ, ಹೆಂಡ್ತಿ ಗಂಡನ ಮೆಚ್ಚಿಸ್ಲಿಕ್ಕೆ ಟ್ರೈ ಮಾಡ್ತಾರೆ, ಎಲ್ಲ ನಾಟಕನೂ ಮಾಡ್ತಾರೆ, ಎಲ್ಲ ಥರದ ಶುಗರ್ ಕೋಟಿಂಗು ಮಾಡ್ತಾರೆ, ನಾಟಕ ಮಾಡ್ತಾರೆ. ಆದರೆ ಗಂಡನ ಮೆಚ್ಚೋಕ್ಕೆ ಆಗೋದಿಲ್ಲ, ಹೆಂಡ್ತಿನೂ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ, ಯಾರನ್ನೂ ಯಾರಿಗೂ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಸೊ ಫೈನಲ್ ಆಗಿ ಏನು ಥಾಟ್ ಬರುತ್ತೆ ಗೊತ್ತಾ? ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ನನ್ನ ಗಂಡನಿಗೋಸ್ಕರ, ನನ್ನ ಹೆಂಡ್ತಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಪೇರೆಂಟ್ಸ್ಗೋಸ್ಕರ, ನನ್ನ ಫ್ರೆಂಡ್ಸ್ಗೋಸ್ಕರ, ಆದರೆ ಅವ್ರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅವ್ರು ನನ್ನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ನಾನು ಇವ್ರ ಜೊತೆಗೆ ಬದುಕಲ್ಲ ಅಂತ ಸತ್ತೋದವರು ಇದ್ದಾರೆ, ಸಾಯ್ಲಿಕ್ಕೆ ಟ್ರೈ ಮಾಡಿದವರು ಇದ್ದಾರೆ, ಡ್ರಗ್ಸ್ಗೆ ಅಡಿಕ್ಟ್ ಆದವರು ಇದ್ದಾರೆ, ಮನೆ ಬಿಟ್ಟು ಓಡಿ ಹೋದವರು ಇದ್ದಾರೆ, ಮಾನಸಿಕ ರೋಗಿಗಳಾದವರು ಇದ್ದಾರೆ, ಎಲ್ಲ ಥರದವರು ಇದ್ದಾರೆ. ಹ್ಯೂಮನ್ ವಿಸ್ಡಮ್, ಹ್ಯೂಮನ್ ನಾಲೆಡ್ಜ್ ನಮಗಿದೆ, ಎಲ್ರಿಗೂ ಇದೆ. ಬಟ್ ಅದೆಷ್ಟಿದ್ರೂ ಕೂಡ ನೀವೇನು ಮಾಡ್ಬೋದು ಕೇಳಿದರೆ, ಲೋಕದಲ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡ್ಬೋದು, ಆಸ್ತಿಪಾಸ್ತಿ ಸಂಪಾದನೆ ಮಾಡ್ಬೋದು, ಆದರೆ ಸ್ವರ್ಗವನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ದೇವರ ಜೊತೆಗೆ ಸಂಬಂಧವನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ಯಾವ ಜ್ಞಾನದಿಂದ? ಲೋಕದ ಜ್ಞಾನದಿಂದ, ಅಕಾಡೆಮಿಕ್ ನಾಲೆಡ್ಜ್. ನಮಗೆ ಅಲ್ಲಿ ಇಲ್ಲಿ ಶಾಲೆ, ಕಾಲೇಜು, ಯೂನಿವರ್ಸಿಟಿಗಳಲ್ಲಿ ಮತ್ತು ಮನುಷ್ಯರಲ್ಲಿ ಸಿಗುವಂಥ ಲೌಕಿಕವಾದ ಅಳಿದು ಹೋಗುವ ಈ ಜ್ಞಾನದಿಂದ ನಮಗೆ ದೇವರ ಸಂಬಂಧವನ್ನು ಸಂಪಾದಿಸಲಿಕ್ಕಾಗೋದಿಲ್ಲ. ಆದರೆ ಇನ್ನೊಂದು ಜ್ಞಾನ ಇದೆ, ಅದು ದೇವರಿಂದ ಸಿಗುವಂತಹ ಜ್ಞಾನ, ದೇವರಿಂದ ಸಿಗುವಂಥ ಜ್ಞಾನ. ಆ ಜ್ಞಾನನೇ ಇವತ್ತು ಎಷ್ಟೋ ಕಡೆಗಳಲ್ಲಿ ಇಲ್ಲದೇ ಇರೋದು. ಹೋಶೇಯ ಪ್ರವಾದಿ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತೆ. ಹೋಶೇಯ 4:6. ಯೆಶಾಯ ಅಲ್ಲ, ಹೋಶೇಯ. ಹೋಶೇಯ ಪ್ರವಾದಿಯ ಪುಸ್ತಕ ಅಧ್ಯಾಯ 4 ವಚನ 6ರಲ್ಲಿ ನಾವು ಓದ್ತೀವಿ. ಏನಂತ ಇದೆ? ಮೈ ಪೀಪಲ್, ಜನರು ಅಳಿದು ಹೋಗ್ತಾ ಇದ್ದಾರಂತೆ. ಹೇಗೆ ಅಳಿದು ಹೋಗ್ತಾ ಇದ್ದಾರಂತೆ? ಜ್ಞಾನಹೀನವಾಗಿ ಕೊಂಕಣಿಯಲ್ಲಿ ಏನಿದೆ? ಯಾವುದ್ರ ಅಭಾವ? ಊಟ ಅಭಾವ, ಬಟ್ಟೆ ಅಭಾವ, ಕಾಸು ಅಭಾವ, ಇನ್ಯಾವ ಅಭಾವ? ದೇವರ ಜ್ಞಾನ. ಕೆಲವು ಟೈಮ್ ನಾವು ಹೇಳ್ತೀವಲ್ವ, ಇವ್ರಿಗೆ ಏನು ಕಡಿಮೆ ಇತ್ತು, ಯಾಕೆ ಇವ್ರು ಸತ್ತೋದ್ರು ಅಲ್ವಾ? ಕೆಲವು ಟೈಮ್ ನಮಗೆ ಅನ್ಸೋದಿಲ್ವಾ? ಇವ್ರಿಗೆ ಇಷ್ಟು ಒಳ್ಳೆ ಬಿಸ್ನೆಸ್ ಇತ್ತಲ್ಲ, ಇಷ್ಟು ದುಡ್ಡಿತ್ತು,
ಒಳ್ಳೆ ಹೆಂಡತಿ ಇತ್ತು, ಎಲ್ಲ ಇದ್ದರು, ಯಾಕೆ ಈ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ? ಜ್ಞಾನದ ಅಭಾವ, ಜ್ಞಾನ ಇಲ್ಲ. ಅಲ್ಲ, ಅವರು ಫಾರಿನಿಗೆ ಹೋಗಿ ಸ್ಟಡಿ ಮಾಡಿ ಅಲ್ಲಿಂದ ಜ್ಞಾನ ತಗೊಂಡು ಬಂದ್ರಲ್ಲ, ಆ ಜ್ಞಾನದಿಂದ ಆತ್ಮಹತ್ಯೆ ತಡೆಯೋಕ್ಕಾಗಲ್ಲ. ಫಾರಿನಿಗೆ ಹೋಗ್ಬೋದು, ದುಡ್ಡು ಮಾಡ್ಬೋದು, ಮನೆ ಕಟ್ಬೋದು, ಮನೆ ಒಳಗಡೆ ಸಮಾಧಾನವಾಗಿ ಬದುಕಲಿಕ್ಕೆ ಆ ಜ್ಞಾನದಿಂದ ಆಗಲ್ಲ. ಮನೆ ಒಳಗಡೆನೋ ಮನೆ ಹೊರಗಡೆನೋ ಎಲ್ಲೋ ನೆಮ್ಮದಿಯಾಗಿ ಬದುಕಲಿಕ್ಕೆ ಜ್ಞಾನ ಬೇಕು. ಅದು ಯೂನಿವರ್ಸಿಟಿ ಜ್ಞಾನದಿಂದ ಆಗಲ್ಲ, ಅದಕ್ಕೆ ದೈವ ಜ್ಞಾನ ಬೇಕು. ವಿ ಆರ್ ಲ್ಯಾಕಿಂಗ್ ದ್ಯಾಟ್ ನಾಲೆಜ್ ಟುಡೇ. ಎಲ್ಲಿವರೆಗೆ ನಾವು ಕ್ರೈಸ್ತರು ಈ ಬೈಬಲ್ನ ಓಪನ್ ಮಾಡಿ ಇದರಲ್ಲಿ ಇಂಟ್ರೆಸ್ಟ್ ತೋರಿಸೋದಿಲ್ವೋ, ದೇವರ ವಾಕ್ಯದ ವಿಷಯದಲ್ಲಿ ಆಸಕ್ತಿ ತೋರಿಸೋದಿಲ್ವೋ, ಅಲ್ಲಿವರೆಗೆ ಈ ಜ್ಞಾನ ನಮ್ಮ ಒಳಗಡೆ ಬರಲ್ಲ. ನೀವೇನೇ ಪ್ರಾರ್ಥನೆ ಮಾಡಿ, ಎಲ್ಲೇ ಪಲ್ಟಿ ಹೊಡೀರಿ, ಎಲ್ಲೇ ನೀರಲ್ಲಿ ಮುಳುಗಿ ಹೇಳಿ, ಯಾವ ಕರಿಸ್ಮ್ಯಾಟಿಕ್ ಗ್ರೂಪಲ್ಲೇ ಹೋಗಿ, ದೇವರ ವಾಕ್ಯದಲ್ಲಿ ನಮಗೆ ಆಸಕ್ತಿ ಬಾರದ ಹೊರತು ಖಂಡಿತವಾಗಲೂ ಈ ಜ್ಞಾನ ಅನ್ನೋದು ನಮ್ಮೊಳಗಡೆ ಬರೋದಿಲ್ಲ. ನೀವು ಟೆಸ್ಟ್ ಮಾಡಿ ನೋಡಿ, ನೀವು ವಾಕ್ಯ ಓದಲಿಕ್ಕೆ ಶುರು ಮಾಡಿ, ಬೈಬಲಲ್ಲಿ ದೇವರ ವಾಕ್ಯದಲ್ಲಿ ಆಸಕ್ತಿ ತೋರಿಸ್ತಾ ಹೋಗಿ, ನಿಮ್ಮ ಒಳಗಡೆ ಜ್ಞಾನ ಬರುತ್ತೆ. ಜ್ಞಾನ ಬಂದಾಗ ಏನಾಗುತ್ತೆ ಗೊತ್ತಾ? ಆ ಜ್ಞಾನ ನಮ್ಮಲ್ಲಿ ಇಟ್ ವಿಲ್ ಕ್ರಿಯೇಟ್ ದ ಫಿಯರ್ ಆಫ್ ದ ಲಾರ್ಡ್ ಇನ್ ಅಸ್. ನಮ್ಮಲ್ಲಿ ದೈವ ಭಯನ ಉಂಟು ಮಾಡುತ್ತೆ. ಇವತ್ತು ನಮಗೆ ದೈವ ಭಯ ಇಲ್ಲ. ಯಾವ ಭಯ? ದೇವ್ರನ್ನ ಕಂಡ್ರೆ ಹೆದರಿಕೆ ಇದೆ, ಅದಲ್ಲ ಬೇಕಾಗಿರೋದು. ರೆವರೆನ್ಷಿಯಲ್ ಫಿಯರ್ ಬೇಕು. ಅದೇನು ಗೊತ್ತಾ? ಈಗ ಅಪ್ಪ ಹೊಡಿತಾನೆ ಅಂತ ಹೆದರ್ಕೊಂಡು ನಾನು ಬೀಡಿ ಸೇದೋದಿಲ್ಲ, ಸಿಗರೇಟ್ ಸೇದೋದಿಲ್ಲ, ಅದಲ್ಲ. ಅಪ್ಪನಿಗೆ ಬೇಜಾರಾಗುತ್ತೆ, ನಮ್ಮಪ್ಪ ಬೇಜಾರು ಮಾಡ್ಕೊಳ್ತಾರೆ, ನಮ್ಮಪ್ಪ ತುಂಬ ಒಳ್ಳೆಯವರು, ಅವರಿಗೆ ಬೇಸರ ಆಗುತ್ತೆ ಅಂತ ನಾನು ಬೀಡಿ ಸಿಗರೇಟ್ ಸೇದೋದಿಲ್ಲ. ಎರಡಕ್ಕೂ ವ್ಯತ್ಯಾಸ ಇದೆಯಾ? ಒಂದು ಮೊದಲನೇದೇನು ಗೊತ್ತಾ? ಅಪ್ಪನಿಗೆ ಹೆದರ್ಕೊಂಡು, ಅಪ್ಪಂಗೆ ಗೊತ್ತಾದರೆ ಕಾಲು ಮುರಿತಾರೆ, ಅದರಿಂದ ನಾನು ಸೇದೋದಿಲ್ಲ. ಇಲ್ಲಿ ಸೇದೋದಿಲ್ಲ, ಅಲ್ಲಿ ಹೋಗಿ ಸೇದ್ಕೊತೀನಿ. ಆದರೆ ಅಪ್ಪನಿಗೆ ಬೇಜಾರಾಗುತ್ತೆ ಗೊತ್ತಾದರೆ ಅಂತ ನಾನು ಸೇದೋದಿಲ್ಲ. ಆವಾಗ ನಮಗೆಲ್ಲ ಕಡೆಯೂ ಆಗೋದಿಲ್ಲ. ಅದು ದೈವ ಭಯ. ಆ ದೈವ ಭಯ ದೇವರಿಗೆ ಹೆದರ್ಕೊಂಡಲ್ಲ. ನಾವಿವತ್ತು ಭಾನುವಾರ ಚರ್ಚಿಗೆ ಹೋಗ್ತೀವಲ್ವಾ, ದೈವ ಭಯದಿಂದ ಹೋಗ್ತೀವ, ದೇವರಿಗೆ ಹೆದರ್ಕೊಂಡು ಹೋಗ್ತೀವ? ಭಾನುವಾರ ಚರ್ಚಿಗೆ ಹೋಗಿಲ್ಲ, ಏನೋ ಆಗ್ಬಿಡುತ್ತೆ, ಇವತ್ತು ಬೈಬಲ್ ಓದಿಲ್ಲ, ಏನೋ ಆಗ್ಬಿಡುತ್ತೆ, ಇವತ್ತು ಪ್ರೇಯರ್ ಮಾಡಿಲ್ಲ, ಏನೋ ಆಗ್ಬಿಡ್ಬೋದು, ಈ ವಾರ ಎಲ್ಲ ಚರ್ಚಿಗೆ ಹೋಗ್ಲಿಕ್ಕೆ ಆಗಿಲ್ಲ, ಅದಕ್ಕೆ ಏನೋ ಆಗ್ಬಿಡುತ್ತೆ ಅಂತ ಹೆದರ್ಕೊಂಡು ಹೋಗೋದಲ್ಲ. ದೈವ ಭಯದಿಂದ, ಭಕ್ತಿಯಿಂದ, ದೇವರ ಮೇಲಿರೋ ಪ್ರೀತಿಯಿಂದ, ದೇವರು ಮಾಡಿರುವ ಉಪಕಾರಕ್ಕೆ ಕೃತಜ್ಞತೆಯಾಗಿ ನಾವು ಪ್ರಾರ್ಥನೆ ಮಾಡೋದಾಗಿರ್ಬೋದು, ಅಥವಾ ಚರ್ಚಿಗೆ ಹೋಗೋದಾಗಿರ್ಬೋದು, ಬೈಬಲ್ ಓದೋದಾಗಿರ್ಬೋದು, ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿರೋದಿರ್ಬೋದು, ಅಲ್ಲೆಲ್ಲೂ ಹಾಡು, ಪ್ರತಿಯೊಂದು ಈ ದೈವ ಭಯದಿಂದ ಮೋಟಿವೇಟ್ ಆಗಿ ನಾವು ಮಾಡಬೇಕು. ದೇವ್ರಿಗೆ ಹೆದರ್ಕೊಂಡಲ್ಲ. ಅಥವಾ ಇನ್ನು ಕೆಲವರು ಇದ್ದಾರೆ ಪಿಶಾಚಿಗೆ ಹೆದರ್ಕೊಂಡು ಪ್ರಾರ್ಥನೆ ಮಾಡದೇ ಇದ್ದರೆ ಪಿಶಾಚಿ ಏನಾದರೂ ಮಾಡಿಬಿಟ್ರೆ, ಚರ್ಚಿಗೆ ಹೋಗದೇ ಇದ್ದರೆ ಸೈತಾನ ಏನಾದರೂ ಮಾಡಿಬಿಟ್ರೆ, ಬೈಬಲ್ ಓದಿಲ್ಲ ಅಂದರೆ ಸೈತಾನ ಏನಾದರೂ ಮಾಡಿಬಿಟ್ರೆ. ಇವತ್ತು ಕೆಲವರಿಗೆ ನಂಬಿಕೆ ಏನು ಗೊತ್ತಾ? ದೇವರಲ್ಲಿ ನಂಬಿಕೆಗಿಂತ ಪಿಶಾಚಿಲೇ ನಂಬಿಕೆ. ಯಾರೋ ಏನೋ ಒಂದು ಮನೆ ಮುಂದೆ ಒಂದು ಲಿಂಬೆಹಣ್ಣು ಹಾಕಿಬಿಟ್ರೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಏನೋ ಆಗಿಬಿಡುತ್ತೆ. ಮೊನ್ನೆ ಯಾರೋ ಒಂದು ಲಿಂಬೆಹಣ್ಣು ಹಾಕಿದ್ರು, ಅದಕ್ಕೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಯಿತು. ಯಾರೋ ಏನೋ ತಂದು ಕುಂಕುಮನೋ ಅರ್ಶಿನೋ ಮನೆ ಮುಂದೆ ಹಾಕಿ ಹೋಗಿದ್ದಾರೆ, ಬ್ಲಡ್ ನೋಡಿ ಹಾಕಿ ಹೋಗಿದ್ದಾರೆ, ಅದಕ್ಕೆ ಅವತ್ತಿಂದ ನಮ್ಮ ಮನೆಯಲ್ಲಿ ಬ್ಲಡ್ ವಾಮಿಟ್ ಮಾಡ್ತಾಯಿದ್ದಾರೆ. ಅವನು ಎಲ್ಲೋ ಏನೋ ತಿನ್ಕೊಬಂದು ಬ್ಲಡ್ ವಾಮಿಟ್ ಮಾಡ್ಕೊಂಡಿರ್ಬೋದು. ಬಟ್ ನಮ್ಮ ನಂಬಿಕೆ ಇವತ್ತು ಎಲ್ಲಿಗೆ ಹೋಗಿದೆ ಅಂದರೆ, ಈ ರೀತಿ ಮಾಟ ಮಂತ್ರ ಯಾರೋ ಮಾಡಿದ್ರ ಮೇಲೆ ನಮಗೆ ನಂಬಿಕೆ. ನಮಗೆ ಯಾವ ನಂಬಿಕೆ ಇಲ್ಲ? ನನ್ನ ದೇಹ ದೇವರ ಆಲಯ, ಪರಿಶುದ್ಧಾತ್ಮರು ನನ್ನ ಒಳಗಡೆ ಇದ್ದಾರೆ, ಲೋಕದಲ್ಲಿರುವ ದುಷ್ಟ ಆತ್ಮಕ್ಕಿಂತ ನನ್ನ ಒಳಗಡೆ ಇರುವ ದೇವರು ಶಕ್ತರಾಗಿದ್ದಾರೆ. ಈ ನಂಬಿಕೆ ನಮಗೆ ಇವತ್ತಿಲ್ಲ. ನಮ್ಮ ನಂಬಿಕೆ ಲಿಂಬೆಹಣ್ಣು ಮೇಲೆ, ತಗಡಿನ ಮೇಲೆ, ಯಾರೋ ಹಾಕಿದ ರಕ್ತದ ಮೇಲೆ, ಅದು ಏನೋ ಅಲ್ಲಿಂದ ಇಲ್ಲಿಂದ ಪಕ್ಕದ ಮನೆಯದು ಯಾವುದು ಬೆಕ್ಕಿನ ಮರಿ ಹೆಗ್ಣನೋ ಇಲ್ಲಿನೋ ಸತ್ತೋಗಿತ್ತು, ಅದನ್ನು ಕಚ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ರಕ್ತ ಅಲ್ಲಿ ಬಿದ್ದಿರ್ಬೋದು. ವೆಯ್ಟ್ ಜಾಸ್ತಿ ಆಗಿ ನಿಮ್ಮ ಮನೆ ಮುಂದೆ ಡ್ರಾಪ್ ಆಗಿ ಅದನ್ನು ಎಳ್ಕೊಂಡು ಹೋಗುವಾಗ ಮೇ ಬಿ ಅಲ್ಲಿ ಬಿದ್ದಿರ್ಬೋದು. ಅಥವಾ ನಾಯಿ ಎಲ್ಲೋ ಕಚ್ಚಾಡಿಕೊಂಡು, ನಾಯಿನ ಕಟ್ಟು ಹಾಕಬೇಕು ಅಂತ ಹೇಳಿದ್ರಿ ಇವತ್ತು, ಬಿಟ್ಬಿಟ್ಟಿದ್ದೀವಿ. ನಾಯಿ ಎಲ್ಲೋ ಕುಸ್ತಿ ಆಡಿ ಗಲಾಟೆ ಮಾಡಿಕೊಂಡು ಈ ಕಡೆಯಿಂದ ಆ ಕಡೆ ಓಡಿ ಹೋಗುವಾಗ ಬ್ಲಡ್ ಡ್ರಾಪ್ ಆಗಿರ್ಬೋದು.
ಈ ಅಮ್ಮ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಜಪಸರ ಹಿಡ್ಕೊಂಡು ಬೈಬಲ್ ಹಿಡ್ಕೊಂಡು ಶಿಲ್ಬೆ ಹಿಡ್ಕೊಂಡು ಹೋಗುವಾಗ ಅಯ್ಯೋ ಬ್ಲಡ್ ಬಿದ್ದಿದ್ದು, ಯಾರೋ ಬ್ಲಡ್ ಹಾಕ್ಬಿಟ್ಟಿದ್ದಾರೆ. ಇನ್ನು ನಮ್ಮ ಮನೇಲಿ ಏನಾಗುತ್ತೋ ಗೊತ್ತಿಲ್ಲ. ತಕ್ಷಣ ನ್ಯೂಸು ಮಗನಿಗೆ ಆಕ್ಸಿಡೆಂಟ್ ಆಯಿತು ಅಂತ. ಈಗ ಓಡೋದು ಯಾರ ಹತ್ರ? ಈಗ ಮಂತ್ರವಾದಿಗಳ ಹತ್ರ. ಇಲ್ಲ, ಈ ಮಂತ್ರವಾದಿಗಳ ಥರ ಸುಮಾರು ಕರಿಸ್ಮ್ಯಾಟಿಕ್ ಬ್ರದರ್ಸ್ ಇದ್ದಾರೆ ಇವತ್ತು, ಎಲ್ಲ ಕಡೆ ಸಿಗ್ತಾರೆ. ನಿಮ್ಮೂರಲ್ಲಿ ಜಾಸ್ತಿ ಅನಿಸುತ್ತೆ ನಾನು ನೋಡ್ದಂಗೆ. ಎಲ್ಲ ಊರಲ್ಲೂ ಇರ್ತಾರೆ. ಹಾಂ, ಬಿಸ್ನೆಸ್ ಆಗಬೇಕಲ್ಲ, ಅವ್ರಿಗೆ ಹೊಟ್ಟೆಪಾಡು ಆಗಬೇಕಲ್ಲ. ಅವರಿಗೆ ಸಿಗಬೇಕಂದ್ರೆ ಈ ಥರ ಕುರಿಗಳೇ ಸಿಗೋದು. ವಾಕ್ಯ ಇಲ್ಲ, ಬೈಬಲ್ ಇಲ್ಲ. ಅವ್ರು ಏನೋ ಮಂತ್ರಿಸಿ ಕೊಡ್ತಾರೆ, ಇದು ಹಾಕಿ, ನೀರು ಹಾಕಿ, ಇಲ್ಲಿ ಉಪ್ಪು ಹಾಕಿ, ಇಲ್ಲಿ ತಗಡು ಕಟ್ಟಿ, ಇಲ್ಲಿ ಶಿಲುಬೆ ಹೊಡೀರಿ ಅಂತ. ನಾವು ಪಾಪ ಏನು ಮಾಡೋದು? ಅವರಿಗೆ ಕಾಣಿಕೆ ಕೊಟ್ಬಿಟ್ಟು ನಾವಿದೆಲ್ಲ ಮಾಡ್ಕೊಂಡು ಕೂತ್ಕೊಳ್ತೀವಿ. ಇಲ್ಲಿ ಚೇಂಜ್ ಆಗಬೇಕಾಗಿರೋದೇನು ಗೊತ್ತಾ? ನಮ್ಮ ತಲೆ ಚೇಂಜ್ ಆಗಬೇಕು. ನಮ್ಮ ಒಳಗಡೆ ರಿಯಲ್ ನಾಲೆಡ್ಜ್ ಬರಬೇಕು. ನಮಗೊಬ್ಬರು ದೇವರಿದ್ದಾರಲ್ವಾ, ಆ ದೇವರು ಸರ್ವಶಕ್ತರಲ್ವಾ, ನಾವು ದೇವರ ಮಕ್ಕಳಲ್ವಾ, ನಾವು ಯಾಕೆ ಭಯಪಡಬೇಕು? ಯಾಕೆ ಭಯಪಡಬೇಕು? ನಮ್ಮ ಜೊತೆಗೆ ಯಾರಿದ್ದಾರೆ? ನಮ್ಮ ಜೊತೆಗೆ ದೆವ್ವ ಇದೆ ಅಂತ ಏನಾದರೂ ಬೈಬಲ್ ಹೇಳಿದೆಯಾ? ಇಮ್ಯಾನ್ಯುಯಲ್ ಅಂದ್ರೆ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಇಮ್ಯಾನ್ಯುಯಲ್? ಡೆವಿಲ್ ಈಸ್ ವಿತ್ ಅಸ್. ಗಾಡ್ ಈಸ್ ವಿತ್ ಅಸ್. ದೇವರು ನಮ್ಮ ಜೊತೆಗಿದ್ದಾರೆ. ಯಾರು ನಮ್ಮ ಜೊತೆಗಿದ್ದಾರೆ? ದೇವರು ನಮ್ಮ ಜೊತೆಗಿದ್ದಾರೆ. ಯಾವಾಗ? ನಾವು ಹೇಳೋದು ಯಾವಾಗ ಗೊತ್ತಾ? ಆಸ್ಪತ್ರೆಗೆ ಹೋದಾಗ ದೇವ್ರು ನಮ್ಮ ಜೊತೆಗಿದ್ದಾರೆ ಬ್ರದರ್. ಬಾಕಿ ಟೈಮಲ್ಲಿ ಎಲ್ಲಿ ಹೋಗಿದ್ರು ಅವರು? ರೆಸ್ಟಿಗೆ ಹೋಗಿದ್ರಾ? ಡ್ರಿಂಕ್ಸ್ ಮಾಡಬೇಕಾದ್ರೆ, ಪಾರ್ಟಿ ಮಾಡಬೇಕಾದ್ರೆ, ಅದು ಇದು ಮಾಡಬೇಕಾದ್ರೆ, ಬೇರೆ ಎಲ್ಲ ಟೈಮ್ ದೇವ್ರ ನೆನಪು ಬಂದಿಲ್ಲ. ಆಸ್ಪತ್ರೆಗೆ ಹೋಗಿ ICUಗೆ ಹೋದ ತಕ್ಷಣ ನಾವು ಭಯಪಡಲ್ಲ, ನಮ್ಮ ಜೊತೆಗೆ ದೇವರಿದ್ದಾರೆ ಬ್ರದರ್. ಅದು ವಿಶ್ವಾಸನೇ ಅಲ್ಲ, ಅದು ಸುಮ್ಮನೆ ಭಯಪಟ್ಟು ಹೇಳ್ತಾ ಇರೋದು ದೇವರಿದ್ದಾರೆ ದೇವರಿದ್ದಾರೆ ಅಂತ. ವಿಶ್ವಾಸ ಅನ್ನೋದು ಯಾವುದೋ ಒಂದು ಟೈಮಲ್ಲಿ ಹಿಂಗೆ ಬಂದು ಹೋಗೋದಲ್ಲ, ಅದು ಯಾವಾಗಲೂ ಇರುತ್ತೆ. ದೇವರಿದ್ದಾರೆ ಖಂಡಿತ. ಯಾವಾಗಿದ್ದಾರೆ? ನಾನು ಸುಳ್ಳು ಇವ್ರ ಹತ್ರ ಸುಳ್ಳು ಹೇಳ್ತಾ ಇರುವಾಗ ದೇವ್ರು ಇರ್ತಾರೋ ಇಲ್ವೋ? ಇರ್ತಾರಾ? ಯಾರಿಗೂ ಗೊತ್ತಿಲ್ಲದಂಗೆ ನಾನು ಮಾಟ ಮಂತ್ರಕ್ಕೆ ಹೋಗ್ತೀನಲ್ವ, ಆವಾಗ ದೇವ್ರು ಇರ್ತಾರೋ ಇಲ್ವೋ? ನೋಡ್ತಾರೋ ಇಲ್ವೋ? ನೋಡ್ತಾರೆ. ನಾನು ಅವ್ರಿಗೆ ಮೋಸ ಮಾಡ್ತಾ ಇರ್ತೀನಿ, ಆವಾಗ ದೇವ್ರು ಇರ್ತಾರೋ ಇಲ್ವೋ? ನೋಡ್ತಾರೋ ಇಲ್ವೋ? ನಾನು ಇವ್ರ ಬಗ್ಗೆ ಇವ್ರ ಹತ್ರ ಚಾಡಿ ಹೇಳ್ತಾ ಇರ್ತೀನಿ, ಇವನು ಸರಿ ಇಲ್ಲ, ಇವನು ಹಾಗೆ ಹೀಗೆ ಅಂತ, ಆವಾಗ ದೇವ್ರು ಇರ್ತಾರೋ ಇಲ್ವೋ? ಇರ್ತಾರೆ. ಚರ್ಚಿಗೆ ಹೋಗುವಾಗ ದೇವ್ರು ಇರ್ತಾರೋ ಇಲ್ವೋ? ಇರ್ತಾರೆ. ನಮಗೆ ದೇವ್ರು ಇರ್ತಾರೆ ಅಂತ ನಂಬಿಕೆ ಯಾವಾಗ ಗೊತ್ತಾ? ಚರ್ಚಲ್ಲೂ ಕೆಲವ್ರಿಗೆ ಇರೋದಿಲ್ಲ. ಇನ್ನೇನು ಸತ್ತು ಹೋಗ್ತೀವಿ, ಬೇರೆ ದಾರಿ ಇಲ್ಲ, ಡಾಕ್ಟ್ರು ಕೈ ಬಿಟ್ಟರು, ಎಲ್ಲರೂ ಕೈ ಬಿಟ್ಟರು ಅಂದಾಗ ನಮಗೆ ಯಾರು ಎಲ್ಲಿದ್ರು ದೇವ್ರು ಇದ್ದಾರೆ ಬ್ರದರ್. ಯಾರು ಎಲ್ಲಿದ್ರು ಯಾರಿದ್ದಾರೆ? ಅದು ಯಾವ ಥರ ವಿಶ್ವಾಸ? ಅದೇ ಮೂಢನಂಬಿಕೆ, ಮೂಢ ವಿಶ್ವಾಸ. ಅದು ಆ ಥರ ಅಲ್ಲ. ದೇವರು ಯಾವಾಗಲೂ ಇದ್ದಾರೆ. ಗಾಡ್ ಈಸ್ ಆಲ್ವೇಸ್. ಗಾಡ್ ಈಸ್ ಹೇಳಿ, ದೇವರು ಯಾವಾಗಲೂ, ದೇವರು ಯಾವಾಗಲೂ ನನ್ನ ಜೀವಿತದಲ್ಲಿ ಇದ್ದಾರೆ. ದೇವರು ಯಾವಾಗಲೂ ನನ್ನೊಂದಿಗಿದ್ದಾರೆ. ನಾವು ನಂಬೇಕಷ್ಟೇ ಪ್ರಿಯರೇ, ದೇವರು ಯಾವಾಗಲೂ ನಮ್ಮ ಜೊತೆಗಿದ್ದಾರೆ. ಈ ಒಂದು ಜ್ಞಾನ ಬೇಕು ನಮಗೆ. ಈ ಜ್ಞಾನ ನಮಗೆ ಯಾರು ಕೊಡ್ತಾರೆ ಗೊತ್ತಾ? ಬೈಬಲ್ ಕೊಡುತ್ತೆ. ಈ ಜ್ಞಾನ ಪವಿತ್ರಾತ್ಮರು ಕೊಡ್ತಾರೆ ನಮಗೆ. ಈ ಒಂದು ಜ್ಞಾನ ನಮ್ಮಲ್ಲಿದ್ದರೆ ನಾವು ಪಾಪ ಮಾಡೋಕ್ಕೆ ಹೋಗಲ್ಲ, ಸುಳ್ಳು ಹೇಳೋಕ್ಕೆ ಹೋಗಲ್ಲ, ಮೋಸ ಮಾಡೋಕ್ಕೆ ಹೋಗಲ್ಲ, ಅನ್ಯಾಯ ಮಾಡೋಕ್ಕೆ ಹೋಗಲ್ಲ. ಮತ್ತು ಏನು ಮಾಡ್ತೀವಿ? ನಮ್ಮಲ್ಲಿ ದೈವ ಭಯ ಇದ್ದರೆ ನಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ ಗೊತ್ತಾ? ಐ ವಾಂಟ್ ಟು ಪ್ಲೀಸ್ ಗಾಡ್, ಐ ವಾಂಟ್ ಟು ಪ್ಲೀಸ್ ಗಾಡ್. ನಾನು ದೇವ್ರನ್ನ ಮೆಚ್ಚಿಸ್ಬೇಕು, ದೇವ್ರನ್ನ ಮೆಚ್ಚಿಸ್ಬೇಕು, ದೇವ್ರನ್ನ ಮೆಚ್ಚಿಸ್ಬೇಕು. ಅದಕ್ಕೆ ನೀವು ಮೊದಲು ಓದಿದ ವಾಕ್ಯ, ಹೇಗೆ ಮೆಚ್ಚಿಸೋದು ದೇವ್ರನ್ನ? ಸಿಂಪಲ್, ಅವರ ಆಜ್ಞೆಗಳನ್ನು ಅನುಸರಿಸೋದು, ಬೇರೆ ಏನೂ ಇಲ್ಲ. ತಲೆ ಬೋಳಿಸ್ಕೊಳ್ಳೋದು ಬೇಡ, ಕಾಣಿಕೆ ಕೊಡೋದು ಬೇಡ, ದಶಾಂಶ ಕೊಡೋದು ಬೇಡ, ನೀವು 24 ಗಂಟೆ ಬೈಬಲ್ ಓದ್ತಾ ಕೂತ್ಕೊಳ್ಳೋದು ಬೇಡ, ಹಲ್ಲೇಲೂಯ ಇಲ್ಲ, ಪ್ರೈಸ್ ಲಾರ್ಡ್ ಇಲ್ಲ. ತುಂಬ ಸುಲಭ ದೇವ್ರನ್ನ ಮೆಚ್ಚಿಸೋದು. ಮನುಷ್ಯರನ್ನ ಮೆಚ್ಚಿಸೋದು ಸುಲಭನ? ದೇವ್ರನ್ನ ಮೆಚ್ಚಿಸೋದು ಸುಲಭನ? ದೇವ್ರನ್ನ ಮೆಚ್ಚಿಸೋದು ತುಂಬ ಸುಲಭ, ಮನುಷ್ಯನ ಮೆಚ್ಚಿಸೋದು ತುಂಬ ಕಷ್ಟ, ಮತ್ತು ಸಾಧ್ಯವೂ ಇಲ್ಲ. ಯಾಕೆ ಗೊತ್ತಾ? ಮನುಷ್ಯನ ತಲೆ ಆವಾಗ ಚೇಂಜ್ ಆಗ್ತಾ ಇರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡಂದರು, ಹೆಂಡ್ತಿರು, ಮಕ್ಕಳು, ಅಪ್ಪ ಅಮ್ಮ ಒಂದೇ ಥರ ಸ್ಟೇಬಲ್ ಆಗಿರ್ತಾರೆ ಯಾವಾಗಲೂ? ನಾವು ಸ್ಟೇಬಲ್ ಆಗಿರ್ತೀವ? ನಾವೇ ತಗೊಳ್ಳೋಣ, ಬೇರೆಯವ್ರು ಬಿಟ್ಬಿಡಿ. ಪರ್ಸ್ನಲಾಗಿ ನಮ್ಮನ್ನು ನಾವೇ ಥಿಂಕ್ ಮಾಡೋಣ. ನಾನು ಸ್ಟೇಬಲ್ ಆಗಿ ಒಂದೇ ಥರ ಇರ್ತೀನ? ನೀವು ಯಾವಾಗಲೂ ನಿಮ್ಮ ಗಂಡಂದ್ರ ಬಗ್ಗೆ, ಹೆಂಡತಿ ಬಗ್ಗೆ ಒಂದೇ ಥರ ಯೋಚನೆ ಮಾಡ್ತೀರಾ?
ಸ್ವಲ್ಪ ಮೇಕಪ್ ಜಾಸ್ತಿ ಮಾಡಿದರೆ ಯೋಚನೆ ಚೇಂಜ್ ಆಗುತ್ತೆ ಕೆಲವು ಗಂಡಂದ್ರದ್ದು ಅಲ್ವಾ. ಹಾಂ, ಅದೇ ರೀತಿ ಗಂಡಂದರು ಡೈಲಿ ಆಫೀಸಿಗೆ 9 ಗಂಟೆ ಹೋಗ್ತಾರೆ. ಏನಾದರೂ ಒಂದು ವಾರ ಸ್ವಲ್ಪ 8 ಗಂಟೆಗೆ ಹೋಗ್ಲಿಕ್ಕೆ ಶುರು ಮಾಡಿದರೆ ಹೆಂಡ್ತಿಗೆ ಸಣ್ಣಕ್ಕೇನೋ ಒಂದು ಡೌಟ್ ಬರುತ್ತೆ. ಡೈಲಿ ಸಂಜೆ 5 ಗಂಟೆಗೆ ಬರೋರು ರಾತ್ರಿ 9 ಗಂಟೆಗೆ ಬರಲಿಕ್ಕೆ ಶುರು ಮಾಡಿದರೆ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಲ್ವಾ. 5 ಗಂಟೆ ಬರೋರು ಒಂದು ಸ್ವಲ್ಪ ಅರ್ಧ ಗಂಟೆ ಮುಂಚೆ ಬಂದರೆ, ಓ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಬಂತಾ ಬೇಗ ಬಂತು. ಅದೇ ಅರ್ಧ ಗಂಟೆ ಲೇಟ್ ಆದರೆ ನನ್ನ ಮೇಲೆ ಪ್ರೀತಿ ಹೋಗ್ಬಿಡ್ತಾ, ಬರುತ್ತೋ ಇಲ್ವೋ? ಕಾಮನ್ ಆಗಿ ಬರುತ್ತೆ. ನಮ್ಮ ಮೈಂಡ್ ಸ್ಟೇಬಲ್ ಅಲ್ಲ, ಇದು ಫಸ್ಟ್ ತಿಳ್ಕೊಬೇಕು. ನನ್ನ ಮೈಂಡು ಸ್ಟೇಬಲ್ ಅಲ್ಲ, ಅದರಿಂದ ಜೊತೆಗಿರೋ ಮೈಂಡು ನನ್ನ ಥರನೇ ಅವ್ರದ್ದು ಸ್ಟೇಬಲ್ ಅಲ್ಲ. ಇಲ್ಲಿ ಯಾರನ್ನೂ ಮೆಚ್ಚೋಕ್ಕೆ ಯಾರಿಗೂ ಆಗೋದಿಲ್ಲ. ಮೆಚ್ಚಿಸ್ಲಿಕ್ಕೆ ಟ್ರೈ ಮಾಡಿದರೆ ಮೆಂಟಲ್ ಆಗಿಬಿಡ್ತೀರಾ. ಇಫ್ ಯು ಟ್ರೈ ಟು ಪ್ಲೀಸ್ ಪೀಪಲ್ ಯು ವಿಲ್ ಬಿಕಮ್ ಮೆಂಟಲ್ ಪೇಷಂಟ್. ಲೋಕದ ಜ್ಞಾನ ಮನುಷ್ಯರನ್ನ ಮೆಚ್ಚೋದು ಹೇಗೆ ಅಂತ ಹೇಳ್ಕೊಡುತ್ತೆ. ಅದಕ್ಕೆ ಮನುಷ್ಯ ಕಷ್ಟಪಟ್ಟು ದುಡಿಮೆ ಮಾಡೋಕ್ಕೆ ಹೋಗೋದು. ದುಡ್ಡು ಮಾಡ್ಕೊಂಡು ಬಂದು ಎಲ್ಲರನ್ನೂ ಮೆಚ್ಚಿಸ್ತೀನಿ ಅಂತ ಹೇಳ್ಬಿಟ್ಟು ಊರನ್ನೆಲ್ಲ ಇನ್ಮೇಲೆ ನಾನು ಮೆಚ್ಚಿಸ್ತೀನಿ ಅಂತ ಹೇಳ್ಬಿಟ್ಟು ದೊಡ್ಡ ಮನೆ ಕಟ್ತಾರೆ. ಒಬ್ಬರು ಮರ್ಯಾದೆ ಕೊಡೋದಿಲ್ಲ. ಎಲ್ಲರೂ ಹೊಟ್ಟೆ ಕಿಚ್ಚಿಬಿಡೋರು ಜಾಸ್ತಿ ಆಗ್ತಾರೆ. ನಾವು ಕಷ್ಟಪಟ್ಟು ಬ್ರದರ್ ಎಷ್ಟು ಕಷ್ಟಪಟ್ಟು ಪ್ರೇಯರೆಲ್ಲ ಮಾಡಿ ಅಲ್ಲಿ ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಮನೆ ಕಟ್ಟಿದ್ದೀವಿ, ಒಬ್ಬರು ಮರ್ಯಾದೆ ಕೊಡ್ತಾ ಇಲ್ಲ. ಫ್ಯಾಮಿಲಿ ಮೆಂಬರ್ಸೇ ಎಲ್ಲ ಹೊಟ್ಟೆ ಕಿಚ್ಚಿಪಡ್ತಾ ಇದ್ದಾರೆ. ಲೋಕದ ಜ್ಞಾನದಿಂದ ಅಷ್ಟೇ, ಯಾರನ್ನೂ ಮೆಚ್ಚೋಕ್ಕಾಗಲ್ಲ. ದೇವರ ಜ್ಞಾನ ನಮಗೆ ಬೇಕು. ಅದರಿಂದ ನಾವು ದೇವ್ರನ್ನ ಮೆಚ್ಚಿಸ್ಬೋದು. ದೇವ್ರನ್ನ ಮೆಚ್ಚೋದು ಸುಲಭ, ಯಾಕಂದರೆ ಅವ್ರ ಮೈಂಡ್ ಚೇಂಜ್ ಮಾಡ್ಕೊಳ್ಳಲ್ಲ. ನೀನು ಇವತ್ತೇನು ಥಿಂಕ್ ಮಾಡ್ತಿದ್ಯೋ ನಾಳೆ ಏನು ಥಿಂಕ್ ಮಾಡ್ತೀವಿ ದೇವರಿಗೆ ಆಲ್ರೆಡಿ ಮುಂಚಿತವಾಗಿ ಗೊತ್ತು. ನಾವು ಹೇಳ್ತೀವಲ್ವ, ನನ್ನ ಗಂಡ ಈ ಥರ ಮಾಡ್ತಾನಂತ ನಾನು ಕನಸಲ್ಲೂ ಎಣಿಸಿಲ್ಲ, ನನ್ನ ಮಗ ಈ ರೀತಿ ಆಗ್ತಾನೆ ಅಂತ ನಾನು ಎಣಿಸಿಲ್ಲ, ನನ್ನ ಮಗಳು ಈ ಥರ ಓಡೋಗ್ತಾಳೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಓಡ್ತಾನೆ ಅಂತ ಎಣಿಸಿಲ್ಲ, ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ ಅಂತ ನಾವು ಎಣಿಸಿಲ್ಲ. ನಿಮಗೆ ಎಣ್ಸೋಕ್ಕಾಗೋದು ಇಲ್ಲ. ನಿಮಗೆ ನಿಮ್ಮ ಬಗ್ಗೆನೇ ಎಣ್ಸೋಕ್ಕಾಗಲ್ಲ, ಇನ್ನು ಬೇರೆಯವ್ರ ಬಗ್ಗೆ ಹೆಂಗೆ ಎಣಿಸ್ತೀರಿ ಹೇಳಿ? ಎಣ್ಸೋಕ್ಕಾಗಲ್ಲ. ನಾವು ಸುಮ್ಮನೆ ನೋಡಿ ಇದೆಲ್ಲ ಟ್ರೈ ಮಾಡಿ ಸುಮ್ಮನೆ ಜೀವನ ಹಾಳು ಮಾಡ್ಕೊಳ್ತೀವಿ ಅಷ್ಟೇ. ಥಿಂಕ್ ಮಾಡಿ ಮಾನಸಿಕ ರೋಗಿಗಳಾಗ್ತೀವಿ. ಪ್ರಾಬ್ಲಮ್ ನಮಗೆ ವಾಕ್ಯ ಗೊತ್ತಿಲ್ಲ. ವಿ ಆರ್ ನಾಟ್ ಕನೆಕ್ಟೆಡ್ ಟು ದ ವರ್ಡ್, ವಿ ಆರ್ ಕನೆಕ್ಟೆಡ್ ಟು ದ ವರ್ಲ್ಡ್. ನಾವು ಲೋಕಕ್ಕೆ ಕನೆಕ್ಟೆಡ್ ಆಗಿದ್ದೀವಿ ತುಂಬ, ವಾಕ್ಯಕ್ಕಿಲ್ಲ. ಒಂದು ಒಳ್ಳೆ ತೀರ್ಮಾನ ಮಾಡಿ ಡಿಸೈಡ್ ಮಾಡಿ. ನಮ್ಗೆ ಇಲ್ಲಿ ಹೊತ್ಕೊಂಡು ಹೋಗ್ಲಿಕ್ಕೆ ಏನೂ ಇಲ್ಲ, ಆಗೋದು ಇಲ್ಲ, ಆಯಿತಾ? ಅದರಿಂದ ಇರುವಷ್ಟು ದಿನ ಸಂತೋಷವಾಗಿ ಬದುಕಲಿಕ್ಕೆ ಒಂದೇ ದಾರಿ ಯೇಸು, ವಾಕ್ಯ. ಆ ವಾಕ್ಯಕ್ಕೆ ಕನೆಕ್ಟಾಗಿ ಇವತ್ತಿಂದ ನಾನು ಬದುಕ್ತೀನಿ, ನಾನು ನನ್ನ ಕುಟುಂಬ ವಾಕ್ಯಕ್ಕೆ ಕನೆಕ್ಟಾಗಿ ಯೇಸು ಕ್ರಿಸ್ತನಿಗೆ ಕನೆಕ್ಟಾಗಿ ನಾವು ಬದುಕ್ತೀವಿ ಅಂತ ಒಂದು ಡಿಸಿಷನ್ ಮಾಡಿ. ನೀವು ಜೀಸಸ್ಗೆ ಕನೆಕ್ಟ್ ಆಗುವಾಗ ಎಲ್ಲರೂ ನಿಮ್ಮನ್ನ ಪ್ರೀತಿಸ್ತಾರಂತ ನಾನು ಹೇಳಲ್ಲ. ನೀವು ಯಾವಾಗ ಬೈಬಲ್ ಎತ್ಕೊಳ್ತಿರೋ ಆಗ ಎಲ್ಲರೂ ಬರ್ತಾರೆ, ಆಗ ಅನೇಕರು ಬರ್ತಾರೆ. ನೀನು ಪ್ರೊಟೆಸ್ಟೆಂಟ್ ಆಗಿಬಿಟ್ಟಿಯಾ, ನಿನ್ನ ಮದರ್ ಮೇರಿನ ಬಿಟ್ಬಿಟ್ಟಿಯಾ, ಚರ್ಚ್ ಬಿಟ್ಬಿಟ್ಟಿಯಾ, ಇದೆಲ್ಲ ಕೇಳ್ತಾರೆ. ಇದೆಲ್ಲ ಕೇಳೋದು ಯಾರು ಗೊತ್ತಾ? ಪಿಶಾಚಿ ಮಾತಾಡೋದು ಅವ್ರ ಮುಖಾಂತರ. ನೀವು ಯಾರನ್ನೂ ನಿಜವಾಗ್ಲೂ ಬಿಟ್ಟಿರೋದಿಲ್ಲ, ಅದು ನಿಮಗೆ ಗೊತ್ತು. ಆದರೆ ನೀವು ಈ ಪಿಶಾಚಿಗೆ ಏನು ಗೊತ್ತಾ? ನೀವು ಬೈಬಲ್ ಕೆಳಗಿಡಬೇಕು ಹೇಗಾದರೂ ಮಾಡಿ. ಬೈಬಲ್ ಏನಾದರೂ ದೇವರು ಇದು ಕಥೋಲಿಕರ ಪುಸ್ತಕ, ಇದು ಪ್ರೊಟೆಸ್ಟೆಂಟ್ ಪುಸ್ತಕ, ಇದು ಪೆಂಟಕೋಸ್ಟ್ ಪುಸ್ತಕ ಅಂತ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ. ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ಈ ಬೈಬಲ್ ಅನ್ನೋದು ಪವಿತ್ರ ಬೈಬಲ್ ಪುಸ್ತಕ ದೇವರು ಸಭೆ ಮುಖಾಂತರವಾಗಿ ಎಲ್ಲ ಮನುಷ್ಯರಿಗೆ ಅಂತ ಕೊಟ್ಟಿರೋದು. ಫಸ್ಟ್ ವರ್ಡಲ್ಲಿ ಏನು ಓದಿದ್ರಿ? ದೇವರಿಗೆ ಭಯಪಟ್ಟು ಅವರ ಆಜ್ಞೆಗಳನ್ನು ಅನುಸರಿಸಿ ಬದುಕು ಎಲ್ಲ ಮಾನವನ ಕರ್ತವ್ಯ. ಹಾಗಾದರೆ ಎಲ್ಲ ಮಾನವರಿಗೂ ಸೇರಿ ದೇವರು ಆಜ್ಞೆಗಳನ್ನು ಕೊಟ್ಟಿರೋದು, ಬೈಬಲನ್ನು ಕೊಟ್ಟಿರೋದು. ಎಲ್ಲ ಜಾತಿ ಧರ್ಮದವರಿಗೆ, ಎಲ್ಲ ಮನುಷ್ಯನಿಗೂ ಬೇಕು. ಯೇಸು ಕ್ರಿಸ್ತರು ಅದಕ್ಕೇನೆ ಶಿಷ್ಯರಿಗೆ ಹೇಳಿದ್ದು, ನೀವು ಹೋಗಿ ಎಲ್ಲ ಜನರಿಗೂ ಶುಭ ಸಂದೇಶ ಹೇಳಿ. ಶುಭ ಸಂದೇಶ ಅಂದರೆ ಏನು? ದೇವರ ವಾರ್ತೆ, ಶುಭವಾರ್ತೆ, ದೇವರ ಮಾತು, ದೇವರ ವಾಕ್ಯವನ್ನು ಎಲ್ಲ ಮನುಷ್ಯರಿಗೂ ಹೇಳಿ. ಯಾಕಂದರೆ ಎಲ್ಲರೂ ನನ್ನ ಜನನೇ, ಎಲ್ಲರಿಗಾಗಿ ನಾನು ಪ್ರಾಣ ಕೊಟ್ಟಿದ್ದು. ದೇವರು ಕ್ರೈಸ್ತರನ್ನು ಪ್ರೀತಿಸಿದರು ಅಂತ ಇಲ್ಲ, ಅಥವಾ ಯಹೂದ್ಯರನ್ನು ಪ್ರೀತಿಸಿದರು ಅಂತ ಅಲ್ಲ ಇರೋದು. ಜಾನ್ 3:16 ಏನು ಹೇಳುತ್ತೆ? ಯೋಹಾನ ಶುಭ ಸಂದೇಶ 3:16 ನಮಗೆಲ್ಲ ಗೊತ್ತಿರ್ಬೋದು ಅಲ್ವಾ? ಯೋಹಾನ 3:16 ಗೊತ್ತಿದೆಯಾ ಎಲ್ಲರಿಗೂ? ಏನು ಹೇಳಿ? ಯಾರನ್ನ? ಯಾರನ್ನ? ದೇವರು ಯಾರನ್ನ ಪ್ರೀತಿ ಮಾಡಿದ್ರಂತೆ? ಲೋಕವನ್ನು. ಲೋಕದಲ್ಲಿ ಯಹೂದ್ಯರು ಮಾತ್ರ ಇರೋದಾ?
ಅಲ್ಲ. ಲೋಕದಲ್ಲಿ ಕ್ರೈಸ್ತರು ಮಾತ್ರ ಬರ್ತಾರಾ? ಓದಿ ನೋಡೋಣ. तेव्हा संसार असो सोय मुख्य लोकी ಸಂಸಾರ ಹಚ್ಚು ಅಂಡರ್ಲೈನ್ ಮಾಡಿ ಅದು ಸ್ಪೀಡ್ ಮಾಡಬೇಡಿ. ದೇವೋ देवा ಹಾಂ संसार असो ಯಾವುದು ಯಾವುದು ಕ್ರಿಶ್ಚಿಯನ್ಸ್ನ ಅಂತ ಬರೆದಿದೆಯಾ? ಇಲ್ಲ ತಾನೇ. ಒಳ್ಳೆಯವ್ರನ್ನೂ ಅಂತ ಬರೆದಿದೆಯಾ? ತುಂಬ ಒಳ್ಳೆಯವ್ರನ್ನ ಪ್ರೀತಿ ಮಾಡಿದ್ರು ಅಂತ ಇದೆಯಾ? ನಾವು ಪ್ರೀತಿ ಮಾಡೋದು ಯಾರನ್ನ? ನಮ್ಮ ಲೆಕ್ಕದಲ್ಲಿ ಒಳ್ಳೆಯವ್ರನ್ನ ಅಲ್ವಾ? ಅಲ್ಲಿ ಇಲ್ಲಿ ಹೇಳ್ತಾ ಇರೋದು ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು. ಯಾಕೆ ದಾರೆ ಎರೆದರು? ನಾವೆಲ್ಲರೂ ಡೈಲಿ ಚರ್ಚಿಗೆ ಹೋಗಬೇಕು ಅಂತನಾ? ಬೈಬಲ್ ಓದಬೇಕು ಅಂತನಾ? ಅಲ್ಲ. ಯಾಕೆ ದಾರೆ ಎರೆದರು? ದೇವರು ಯಾಕೆ ತನ್ನ ಒಬ್ಬನೇ ಮಗನನ್ನು ಯೇಸು ಕ್ರಿಸ್ತರನ್ನ ನಮಗೋಸ್ಕರ ದಾರೆ ಎರೆದರು? ಶಿಲುಬೆ ಮೇಲೆ ಯೇಸು ಯಾಕೆ ಸತ್ತರು? ಕಾರಣ ಏನು? ನಾವೆಲ್ಲರೂ ಹಲ್ಲೆಲೂಯಾ ಹೇಳಬೇಕು ಅಂತನಾ? ನಾವೆಲ್ಲರೂ ಕ್ರಿಶ್ಚಿಯನ್ ಆಗಬೇಕು ಅಂತನಾ? ಎಲ್ಲರೂ ಬ್ಯಾಪ್ಟಿಸಮ್ ತೊಗೋಬೇಕು ಅಂತನಾ? ಯಾಕೆ ಯಾಕೆ ದಾರೆ ಎರೆದ್ರು? ದೇವರು ತನ್ನ ಒಬ್ಬನೇ ಮಗನನ್ನು ಯಾಕೆ ದಾರೆ ಎರೆದ್ರು? ನಾವೆಲ್ಲರೂ ಕ್ರಿಸ್ಮಸ್ ಮಾಡಲಿಕ್ಕೋಸ್ಕರನ? ಈಸ್ಟರ್ ಮಾಡಲಿಕ್ಕ? ಮತ್ತೆ ಯಾಕೆ ದಾರೆ ಎರೆದ್ರು? ಹೇಳಿ ನೋಡೋಣ. ಯಾರಾದರೂ ಹೇಳ್ತೀರಿ ಈ ಕಡೆ? ಹಾಂ, ನಾಶ ಆಗ್ಲಿಕ್ಕ? ಯಾಕೆ ದಾರೆ ಎರೆದ್ರು? ಓದಿ, ಪೂರ್ತಿ ಓದಿಬಿಡಿ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ದೇವರು ಲೋಕವನ್ನು ಎಷ್ಟಾಗಿ ಲೋಕ ಅಂದರೆ ನನ್ನನ್ನು ನಿಮ್ಮನ್ನು ಎಲ್ಲ ಮನುಷ್ಯರನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ ಪ್ರೀತಿ ಮಾಡೋದು ಮುಂದಕ್ಕಲ್ಲ, ಆಲ್ರೆಡಿ ಮಾಡಿ ಆಗಿದೆ. ಎಷ್ಟಾಗಿ ಪ್ರೀತಿಸಿದವರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು. ತಮ್ಮ ಏಕೈಕ ಪುತ್ರ ಯೇಸು ಕ್ರಿಸ್ತನನ್ನೇ ದಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗ. ಅದೇ ಪರ್ಪಸ್. ಆತನಲ್ಲಿ ವಿಶ್ವಾಸ ಇಟ್ಟು ಜೀವಿಸಬೇಕು. ಆತನಲ್ಲಿ ವಿಶ್ವಾಸ ಇಟ್ಟು ವಿಶ್ವಾಸದ ಜೀವನವನ್ನು ಜೀವಿಸ್ತಾ 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 ನಿತ್ಯ ಜೀವ ಪಡ್ಕೋಬೇಕು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಅಷ್ಟೆ. ಎಲ್ಲರೂ ಹೊಸ ಜಾಬ್ ಪಡಿಬೇಕು ಅನ್ನೋ ದೇವ್ರ ಉದ್ದೇಶ ಅಲ್ಲ. ಎಲ್ಲರಿಗೂ ಸ್ವಂತ ಮನೆ ಬೇಕು ಅನ್ನೋದು ದೇವ್ರ ಉದ್ದೇಶ ಅಲ್ಲ. ದೇವ್ರ ಉದ್ದೇಶ ಅಲ್ಲ. ಆದರೆ ಇವತ್ತು ನಮಗೆ ಎಲ್ಲರಿಗೂ ಬೇಕು. ನಮ್ಮ ಉದ್ದೇಶ ಸ್ವಂತ ಒಂದು ಮನೆ ಬೇಕಿಲ್ಲ ಅಂದರೆ ಹೆಂಗೆ ಅಲ್ವಾ? ಅದು ನಮ್ಮ ಉದ್ದೇಶ. ಮನುಷ್ಯಂಗೆ ಯಾವತ್ತೂ ಲೋಕದ ಆಸೆ ಇದ್ದೇ ಇರುತ್ತೆ. ಈ ಶರೀರ ಇರೋ ತನಕ ಈ ಮಣ್ಣಿನ ದೇಹ ಈ ಮಣ್ಣಿಗಾಗಿ ಆಸೆ ಪಡ್ತಾನೇ ಇರುತ್ತೆ. ಸಾಯೋ ತನಕ ಅದೇ ಆಸೆ ಇರುತ್ತೆ ನಮ್ಮಲ್ಲಿ. ಅದನ್ನು ದಾಟಬೇಕು ನಾವೀಗ. ಅದನ್ನು ದಾಟಬೇಕಂದ್ರೆ ದಾಟ್ಲಿಕ್ಕೆ ಬೇಕಾದ ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿಂದ ಸಿಗುತ್ತೆ ಅಂದರೆ ದೇವರಿಂದ ಸಿಗುತ್ತೆ. ದೈವ ಭಯದಲ್ಲಿ ಬದುಕುವಾಗ ದೇವರು ನಮಗೆ ಆ ಜ್ಞಾನವನ್ನು ತುಂಬಿಸ್ತಾ ಹೋಗ್ತಾರೆ. ಅದು ಯಾವುದು ಯೂನಿವರ್ಸಿಟಿಯಲ್ಲಿ ಸಿಗೋದಿಲ್ಲ, ಇದು ಎಲ್ಲೂ ಸಿಗೋದಿಲ್ಲ. ದೇವರ ವಾಕ್ಯ ಈ ಯೂನಿವರ್ಸಿಟಿಯಲ್ಲಿ, ಬೈಬಲ್ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ. ಬೈಬಲ್ ಓದ್ಲಿಕ್ಕೆ ಶುರು ಮಾಡುವಾಗ ನಮ್ಮಲ್ಲಿ ದೈವ ಭಯ ಬರುತ್ತೆ. ಆಗ ದೇವರು ನಮಗೆ ಜ್ಞಾನ ಕೊಡ್ತಾ ಹೋಗ್ತಾರೆ. ಜ್ಞಾನ ಕೊಡೋರು ದೇವರು, ಮನುಷ್ಯಂಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಕರಿಸ್ಮ್ಯಾಟಿಕ್ ಬ್ರದರ್ಸ್ಗೆ ಬೋಧನೆ ಮಾಡ್ಬೋದಷ್ಟೇ, ಬಂದು ಜ್ಞಾನ ಕೊಡೋಕ್ಕಾಗಲ್ಲ. ಜ್ಞಾನದ ಬಗ್ಗೆ ಹೇಳ್ಬೋದು, ಆದರೆ ಜ್ಞಾನ ಕೊಡಲಿಕ್ಕಾಗೋದು ದೇವರಿಗೆ ಮಾತ್ರನೇ. ನಮಗಿದು ಅರ್ಥ ಆಗಬೇಕು. ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ ತನ್ನ ಒಬ್ಬನೇ ಮಗನನ್ನು ಬಲಿ ಕೊಟ್ಟರು, ಸಾಯಿಸಿದರು. ಯೇಸು ಸ್ವಾಮಿ ನನ್ನನ್ನು ಎಷ್ಟು ಪ್ರೀತಿ ಮಾಡಿದರು ಅಂದರೆ ಅವರು ತಮ್ಮ ರಕ್ತವನ್ನು ನನಗೋಸ್ಕರ ಚೆಲ್ಲಿದರು. ಅವರ ಶರೀರವನ್ನು ರಕ್ತವನ್ನು ಮುರಿದು ಹಂಚಿ ನನಗೆ ಕೊಟ್ಟರು. ಪ್ರತಿದಿನ ಅದರ ಸ್ಮರಣೆ ನಾವು ಮಾಡ್ತೀವಿ. ಚರ್ಚಿಗೆ ಹೋಗಿ ಚರ್ಚಲ್ಲಿ ಮುಖ್ಯವಾದ ಆರಾಧನೆ ಯಾವುದು? ರೊಟ್ಟಿ ಮತ್ತು ದ್ರಾಕ್ಷಾರಸ ಆಶೀರ್ವದಿಸಿ ಮುರಿದು ಹಂಚಿ ಕೊಡ್ತಾರಾ? ಕೊಡ್ತಾರೆ. ಯಾಕೆ ಕೊಡ್ತಾರೆ? ಇದನ್ನು ನಾವು ತೆಗೆದುಕೊಳ್ಳುವಾಗಲೆಲ್ಲ ನಾವೇನನ್ನು ಸ್ಮರಿಸಬೇಕು? ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನನ್ನ ಪಾಪಗಳ ಪರಿಹಾರಕ್ಕಾಗಿ ಮುರಿದು ಕೊಟ್ಟರು. ಯೇಸು ಕ್ರಿಸ್ತರು ತಮ್ಮ ರಕ್ತವನ್ನು ಚೆಲ್ಲಿದರು. ಹೀಗೆ ನನ್ನನ್ನು ರಕ್ಷಣೆ ಮಾಡಿದರು, ನನ್ನನ್ನು ಅವರು ರಕ್ಷಿಸಿದರು. ಇಷ್ಟಾಗಿ ನನ್ನನ್ನು, ಪಾಪಿಯಾಗಿದ್ದ ನನ್ನನ್ನು ದೇವರು ಪ್ರೀತಿ ಮಾಡಿದರು ಅನ್ನೋದೇ ನಾವು ಅರ್ಪಿಸುವ ಬಲಿಪೂಜೆ, ಹೋಲಿ ಮಾಸ್, ಯುಕ್ರಿಸ್ಟಿಕ್ ಸೆಲೆಬ್ರೇಷನ್. ಅದೇನೋ ಒಂದು ಆಚರಣೆ ಮಾತ್ರ ಅಲ್ಲ, ಏನೋ ಒಂದು ಸಾಂಪ್ರದಾಯಿಕ ಕಾರ್ಯ ಅಲ್ಲ. ಅದರ ಮುಖಾಂತರವಾಗಿ ದೇವರು ತಮ್ಮ ಪ್ರೀತಿಯನ್ನು ಧ್ಯಾನಿಸಲಿಕ್ಕೆ ನಮಗೆ ಇಟ್ಟಿದ್ದಾರೆ. ಥ್ರೂ ದಿಸ್ ಯು ರಿಮೆಂಬರ್ ಮೈ ಗ್ರೇಟ್ ಲವ್ ಫಾರ್ ಯು. ಇದರ ಮುಖಾಂತರ ನಾನು ನಿನ್ನನ್ನು ಎಷ್ಟಾಗಿ ಪ್ರೀತಿಸ್ತೇನೆ ಎಂಬುದನ್ನು ಸ್ಮರಿಸು ಮಗನೇ, ಸ್ಮರಿಸು ಮಗಳೇ ಅಂತ. ಹಾಗೆ ಸ್ಮರಿಸುವಾಗ ನಾವೇನಾಗ್ತೀವಿ? ನಾವು ಪಾಪಕ್ಕೆ ವಿಮುಖರಾಗ್ತೀವಿ.
ದೇವರೇ ನಮ್ಮನ್ನು ಇಷ್ಟಾಗಿ ಪ್ರೀತಿಸುವಾಗ ನಾವು ಎಲ್ಲರನ್ನು ಪ್ರೀತಿಸಬೇಕು ಅಂತ ಎಲ್ಲರನ್ನು ಪ್ರೀತಿಸ್ಲಿಕ್ಕಾಗತ್ತೆ. ನಮಗೆ ಇದು ಅರ್ಥ ಆಗದೇ ಇದ್ದರೆ ಚರ್ಚಿಗೆ ಹೋಗ್ತೀವಿ, ರೊಟ್ಟಿ ದ್ರಾಕ್ಷಾರಸ ತಗೊಂಡು ಬರ್ತೀವಿ, ಯೇಸುವಿನ ಶರೀರ ರಕ್ತ ಆಮೇನ್ ಅಂತ ಹೇಳಿ ತಗೊಂಡು ಬರ್ತೀವಿ, ದ್ವೇಷದಲ್ಲೇ ಬದುಕ್ತೀವಿ, ಸ್ವಾರ್ಥದಲ್ಲೇ ಬದುಕ್ತೀವಿ, ಪಾಪ ಜೀವನಕ್ಕೆ ವಿಮುಖರಾಗೋದಿಲ್ಲ. ಕಾರಣ ಏನು ಕೇಳಿದರೆ ನಮಗಿದು ಅರ್ಥ ಆಗ್ತಾ ಇಲ್ಲ. ಇದೇನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದೇನು ಅಂದರೆ ಇಷ್ಟೇ, ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ ತಮ್ಮ ಒಬ್ಬನೇ ಮಗನನ್ನು ನನ್ನ ರಕ್ಷಣೆಗಾಗಿ, ನನ್ನ ಪಾಪಗಳ ಪರಿಹಾರಕ್ಕಾಗಿ ಬಲಿ ಕೊಟ್ಟರು. ಆ ರೀತಿ ಪ್ರೀತಿ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿರುವ ಯಾವ ಮನುಷ್ಯರಿಗೂ ಆಗಿಲ್ಲ, ಆಗೋದು ಇಲ್ಲ. ಹಾಗಾದರೆ ಆ ಯೇಸು ಸ್ವಾಮಿನ ಇವತ್ತು ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ, ಯಾವ ರೀತಿ ಪ್ರೀತಿಸ್ತಾ ಇದ್ದೀನಿ? ಯೇಸು ಕ್ರಿಸ್ತರ ಮೇಲೆ ನಿಜವಾಗ್ಲೂ ಪ್ರೀತಿ ಇರೋದಾದರೆ ಹೇಗೆ ಪ್ರೀತಿ ಮಾಡಬೇಕು ಅಂತ ಅವರೇ ಹೇಳಿದ್ದಾರೆ. ಯೋವಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತಾರೆ. ಆಲ್ರೆಡಿ ನಾವು ಓದಿದ್ದೀವಿ, ಫಸ್ಟ್ ವಾಕ್ಯದಲ್ಲೇ ಓದಿದ್ದೀವಿ. ಉಪದೇಶಕ 12:13 ದೇವರಿಗೆ ಭಯಪಟ್ಟು ಅವರ ಆಜ್ಞೆಗಳನ್ನು ಅನುಸರಣೆ ಮಾಡು. ಅದೇ ಪ್ರತಿಯೊಬ್ಬ ಮಾನವನ, ಕ್ರಿಶ್ಚಿಯನ್ಸ್ನಲ್ಲ, ಕ್ಯಾಥೋಲಿಕ್ಸ್ದಲ್ಲ, ಪ್ರೊಟೆಸ್ಟೆಂಟ್ಸ್ದಲ್ಲ, ಪ್ರತಿಯೊಬ್ಬ ಮಾನವನ ಕರ್ತವ್ಯ, ರೆಸ್ಪಾನ್ಸಿಬಿಲಿಟಿ, ಡ್ಯೂಟಿ. ಹಾಗಾದರೆ ನಾನು ಕ್ರೈಸ್ತ ವಿಶ್ವಾಸಿ ಅಂತ ಹೇಳಿದ ಮೇಲೆ ಇಟ್ ಮಸ್ಟ್ ಬಿ ಶ್ಯೋರ್ಲಿ ಮೈ ಡ್ಯೂಟಿ, ನನ್ನ ಮೊದಲನೇ ಡ್ಯೂಟಿ ಅದು. ಇದನ್ನೇ ನಾನು ಮಾಡಬೇಕು, ನನ್ನ ಮಕ್ಕಳಿಗೂ ಕುಟುಂಬದಲ್ಲಿರೋ ಪ್ರತಿಯೊಬ್ಬರಿಗೂ ಇದನ್ನೇ ನಾನು ಹೇಳ್ಕೊಡ್ಬೇಕು, ಕಲಿಸ್ಕೊಡ್ಬೇಕು. ನಾವು ಬೇರೆ ಎಲ್ಲ ಕಲಿಸ್ಕೊಡ್ಬೇಕಾಗಿರೋದನ್ನು ಮರೆತು ಬಿಡ್ತೀವಿ. ಅಲ್ಲೇ ಮಕ್ಕಳು ಹಾಳಾಗಿ ಹೋಗ್ತಾ ಇರೋದು. ನೀವು ಟೆಸ್ಟ್ ಮಾಡಿ ನೋಡಿ, ಇವತ್ತಿಂದ ಇದನ್ನು ಪ್ರಾಕ್ಟಿಕಲಾಗಿ ಮಾಡಿ ನೋಡಿ. ದೇವರ ಆಜ್ಞೆಗಳನ್ನು ಕಲಿಸ್ಕೊಡಿ. ಬಾಯಲ್ಲಿ ಬಾಯಾರಿಟ್ ಮಾಡಿಸೋದಲ್ಲ, ಈ ಆಜ್ಞೆ ಏನು ಹೇಳುತ್ತೆ, ಇದರ ಅರ್ಥ ಏನು, ಇದನ್ನು ನಾವು ಹೇಗೆ ಅನುಸರಿಸಬೇಕು, ಹೇಗೆ ಆಚರಿಸಬೇಕು, ಅದನ್ನು ಹೇಳ್ಕೊಡ್ಬೇಕು. ಓಕೆ, 1 John 5:3 ದೇವರನ್ನ ಪ್ರೀತಿಸೋದು ಹೇಗೆ? ಹೌ ಐ ಕ್ಯಾನ್ ಲವ್ ಗಾಡ್? ದೇವರನ್ನು ಪ್ರೀತಿಸುವುದು ಎಂದರೆ ಕೇಳಿಸ್ಕೊಳ್ಳಿ, ಪ್ರೀತಿಸ್ಲಿಕ್ಕೆ ಯಾರಿಗಾದ್ರೂ ಇಷ್ಟ ಇದೆಯಲ್ವಾ? ಓಕೆ, ನಿಮಗೆಲ್ಲರಿಗೂ ನಿಮ್ಮನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಿಮಗೆ ಇಷ್ಟ ಇದೆ, ಆದರೆ ಗೊತ್ತಿಲ್ಲದೆ ಇರ್ಬೋದು. ಕೇಳಿಸ್ಕೊಳ್ಳಿ, ದೇವರನ್ನು ಪ್ರೀತಿಸುವುದು ಎಂದರೆ ಅವರು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ. ದೇವರನ್ನು ಪ್ರೀತಿಸುವುದು ಎಂದರೆ ದೇವರು ಕೊಟ್ಟ ಆಜ್ಞೆಗಳನ್ನು, ಒಂದ್ಸರಿ ಎಲ್ಲರೂ ಹೇಳೋಣ, ದೇವರನ್ನು ಪ್ರೀತಿಸುವುದು ಎಂದರೆ ದೇವರು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದು. ದೇವರನ್ನು ಪ್ರೀತಿಸುವುದು ಎಂದರೆ ಅವರು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದು. ಕೊಂಕಣಿಯಲ್ಲಿ ಏನಂತ ಇದೆ? आणि देवाचो मोग करचो म्हळ्यार ताजी उपदेश पाळचे. ಅಷ್ಟೇ. ताजी उपदेश तितले कठीण नाही. ಕಠಿಣ ಅಂತ ಪಿಶಾಚಿ ನನ್ನ ತಲೆ ಒಳಗಡೆ ಹಾಕ್ಬಿಟ್ಟಿದ್ದಾನೆ. ಕಠಿಣ ನೈ ಅಂತ ದೇವರೇ ಹೇಳ್ತಾ ಇದ್ದಾರೆ. ಹಾಗಾದರೆ ಕಠಿಣ ಅಂತ ಹೇಳೋದು ಯಾರು? ಪಿಶಾಚಿ. ಅದಕ್ಕೆ ಆಪೋಸಿಟ್ ಹೇಳೋದು, ದೇವರು ವಾಕ್ಯಕ್ಕೆ ಆಪೋಸಿಟಾಗಿ ಮಾತಾಡೋದು ಯಾರು? ಪಿಶಾಚಿ. ಬೈಬಲ್ಗೆ ಆಪೋಸಿಟ್ ಮಾತಾಡೋದು ಯಾರು? ಪವಿತ್ರಾತ್ಮ. ಯಾಕೆ ಮಾತಾಡ್ತಾರೆ? ಪಿಶಾಚಿ ಬರೋದು ಇವತ್ತು ದೇವದೂತರ ಥರನೇ ಬರ್ತಾರೆ. ಹಾಗಾಗಿ ನಮಗೆ ಗೊತ್ತಾಗ್ತಾ ಇಲ್ಲ ಯಾರು ಪಿಶಾಚಿ, ಯಾವ ದೇವದೂತ ಅಂತ. ಅದಕ್ಕೆ ಬೆಸ್ಟ್ ಬೈಬಲ್ ಓದಿ. ಯಾರನ್ನೂ ನಂಬೋದು ಬೇಡ, ಬೈಬಲ್ನ ನಂಬಿ. ದೇವರನ್ನ ಪ್ರೀತಿ ಮಾಡೋದು ಅಂದರೆ ಕೈ ಎತ್ತಿ ಹಲ್ಲೆಲ್ಲೂಯ ಹೇಳೋದಲ್ಲ. ದೇವರನ್ನ ಪ್ರೀತಿ ಮಾಡೋದು ಅಂದರೆ ಪ್ರಾರ್ಥನೆ ಮಾಡೋದು ಅಲ್ಲ. ದೇವರನ್ನ ಪ್ರೀತಿ ಮಾಡೋದು ಅಂದರೆ ಬೇರೆ ಯಾವುದು ಏನೇನೋ ಮಾಡೋದಲ್ಲ. ಕ್ಯಾಂಡಲ್ ಅಂಟಿಸೋದು ಅಲ್ಲ, ಇನ್ಯಾವುದೂ ಅಲ್ಲ. ಇದೆಲ್ಲ ನಾವು ಮಾಡ್ತಿದ್ದೀವಿ, ಮಾಡ್ಕೊಳ್ಳಿ. ನಿಮ್ಗಿಷ್ಟದ ಪ್ರಕಾರ ಏನಾದರೂ ಅದು ಮಾಡಿ. ಆದರೆ ದೇವರನ್ನ ಪ್ರೀತಿ ಮಾಡೋದು ಅಂದರೆ ದೇವರೇ ಹೇಳ್ತಾರೆ. ಇನ್ನೊಂದು ಸರಿ ಓದಿ ಕೊಂಕಣಿಯಲ್ಲಿ, ಕನ್ನಡದಲ್ಲಿ. आणि देवाचो मोग करचो म्हळ्यार ताजी उपदेश पाळचे. ताजी उपदेश तितले कठीण नाही. ಸಾಕು. ಕನ್ನಡದಲ್ಲಿ ದೇವರನ್ನು ಪ್ರೀತಿಸುವುದೆಂದರೆ ದೇವರನ್ನು ಪ್ರೀತಿಸುವುದು ಎಂದರೆ ಅವರು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ. ಅವರು ಕೊಟ್ಟ ಆಜ್ಞೆಗಳನ್ನು, ದೇವರು ಕೊಟ್ಟ ಆಜ್ಞೆಗಳನ್ನು, ಮನುಷ್ಯ ಕೊಟ್ಟ ಆಜ್ಞೆ ಅಲ್ಲ, ದೇವರು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ. ಅವರ ಆಜ್ಞೆಗಳು ನಮಗೆ ಹೊರೆ ಅಲ್ಲ, ಕಷ್ಟ ಅಲ್ಲ. ಈಗ ನೀವು ಡಿಸೈಡ್ ಮಾಡಿ ದೇವ್ರನ್ನ ಪ್ರೀತಿ ಮಾಡಬೇಕೋ ಬೇಡ ಅಂತ. ದೇವ್ರನ್ನ ಪ್ರೀತಿ ಮಾಡಿ, ಒಳ್ಳೆಯದಾಗುತ್ತೆ. ದೇವ್ರನ್ನ ಪ್ರೀತಿ ಮಾಡಿ ಹಾಳಾದವರು ಈ ಪ್ರಪಂಚದಲ್ಲಿ ಒಬ್ಬರೂ ಇಲ್ಲ. ದೇವ್ರನ್ನ ಪ್ರೀತಿ ಮಾಡಿದ್ರೆ ಎಷ್ಟು ಹಾಳಾಗಿ ಹೋದವನು ಕೂಡ ಸರಿ ಆಗ್ತಾನೆ, ಎಂಥ ಕೆಟ್ಟವನು ಕೂಡ ಒಳ್ಳೆಯವನಾಗ್ತಾನೆ.
ದೇವ್ರನ್ನ ಪ್ರೀತಿ ಮಾಡಿದ್ರೆ ಸಾಕು. ದೇವ್ರನ್ನ ಪ್ರೀತಿ ಮಾಡುವಷ್ಟು ಸುಲಭ ಬೇರೆ ಯಾವುದೂ ಇಲ್ಲ. ಯಾಕಂದರೆ ದೇವ್ರನ್ನ ಪ್ರೀತಿ ಮಾಡಲಿಕ್ಕೆ ಯಾಕೆ ಸುಲಭ ಅಂದರೆ ಅವ್ರ ಮೈಂಡ್ ಚೇಂಜ್ ಮಾಡ್ಕೊಳ್ಳಲ್ಲ. ಮನುಷ್ಯನ ಪ್ರೀತಿ ಮಾಡೋದು ತುಂಬ ಕಷ್ಟ. ಯಾಕೆ ಅಂದರೆ ಅವನ ಮೈಂಡ್ ಆವಾಗ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ದೇವರೊಬ್ಬರೇ ನಂಬಿಗಸ್ತರು. ಓನ್ಲಿ ಗಾಡ್ ಈಸ್ ಫೇತ್ಫುಲ್, ಟ್ರಸ್ಟ್ ವರ್ದಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಒಂದು ತೀರ್ಮಾನ ಮಾಡೋಣ. ದೇವರು ನನ್ನನ್ನು ಸೃಷ್ಟಿ ಮಾಡಿರೋದು ಯಾಕೆ, ಅದು ಅರ್ಥ ಮಾಡ್ಕೊಂಡು ಬದುಕಿದರೆ ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೋದು, ಬೇರೆಯವ್ರಿಗೂ ನೆಮ್ಮದಿ ಕೊಡ್ಬೋದು. ಇದು ಅರ್ಥ ಆಗದೆ ಬದುಕಿಬಿಟ್ರೆ ನಮ್ಮ ನೆಮ್ಮದಿನೂ ಹಾಳಾಗುತ್ತೆ, ಬೇರೆ ನೆಮ್ಮದಿನೂ ನಾವು ಹಾಳು ಮಾಡ್ತೀವಿ. ಅದರಿಂದ ನಾವು ದೇವರ ಮಕ್ಕಳಾಗಿ ಇನ್ನೊಬ್ಬರ ನೆಮ್ಮದಿ ಹಾಳು ಮಾಡಬಾರ್ದು, ಇನ್ನೊಬ್ರಿಗೆ ನೆಮ್ಮದಿ ಕೊಡೋರಾಗಬೇಕು. ಕುಟುಂಬದಲ್ಲಿ ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡಂಗೆ, ತಂದೆ ತಾಯಿ ಮಕ್ಕಳಿಗೆ, ಮಕ್ಕಳು ತಂದೆ ತಾಯಿಗೆ, ಅವರು ಇವರಿಗೆ ನೆಮ್ಮದಿ ಜೀವನ ಕೊಡಲಿಕ್ಕಾಗಬೇಕು. ನಮಗೆ ಅವ್ರ ನೆಮ್ಮದಿ ಹಾಳು ಮಾಡೋದಲ್ಲ. ಕೊಡಲಿಕ್ಕಾಗಬೇಕಾದ್ರೆ ನಮ್ಮ ಹತ್ರ ಏನಾದರೂ ಇರಬೇಕಲ್ಲ. ಅದರಿಂದ ದೇವರ ಜ್ಞಾನ ಸಂಪಾದನೆ ಮಾಡೋಣ. ಜನರು ಜ್ಞಾನದ ಕೊರತೆಯಿಂದ ಅಳಿದು ಹೋಗ್ತಾ ಇರೋದು ಊಟದ ಕೊರತೆಯಿಂದ ಅಲ್ಲ, ವೈಟಮಿನ್ ಕೊರತೆಯಿಂದ ಅಲ್ಲ, ಹಣದ ಕೊರತೆಯಿಂದ ಅಲ್ಲ, ಜ್ಞಾನದ ಕೊರತೆಯಿಂದ. ಯಾವ ಜ್ಞಾನ? ದೇವರ ಜ್ಞಾನ, ದೈವ ಜ್ಞಾನ. ಅದರಿಂದ ಒಂದು ಒಳ್ಳೆಯ ತೀರ್ಮಾನ ಮಾಡಿ ನಾವಿಲ್ಲಿಂದ ಹೋಗೋಣ.